So guys, today we are discussing about transportation in human beings. ಟ್ರಾನ್ಸ್ಪೋರ್ಟೇಷನ್ ಹ್ಯೂಮನ್ ಬೀಯಿಂಗ್ಸ್ ಅಂದರೆ ನಮ್ಮ ದೇಹದಲ್ಲಿ ಯಾವ ಥರ ಸಾಗಾಣಿಕೆ ಆಗುತ್ತೆ ಮತ್ತು ಯಾವ ಥರ ರಕ್ತ ಪರಿಚಲನೆ ಆಗುತ್ತೆ, ಯಾವ ಥರ ಉಸಿರಾಟ ಆಡ್ತೀವಲ್ಲ ಅದು ಉಸಿರಾಟ ಆಗಿದ್ದು ಯಾವ ಥರಕ್ಕೆ ಉಪಯೋಗ ಆಗುತ್ತೆ ಅಂತೇಳಿ ಮಾಡ್ತೀವಿ, ಹೌದಾ? ಸೊ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಇವತ್ತು ಮಾಡಬೇಕು, ಹೌದಾ? ಫಸ್ಟ್ ಆಫ್ ಆಲ್ ಏನು ನೋಡೋದು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಹ್ಯೂಮನ್ ಬೀಯಿಂಗ್ಸ್. ಸೊ ಫಸ್ಟ್ ವಿ ಡಿಸ್ಕಸ್ ಅಬೌಟ್ ವಾಟ್ ಈಸ್ ಟ್ರಾನ್ಸ್ಪೋರ್ಟೇಷನ್. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಗೊತ್ತಾಗಬೇಕಲ್ಲ. ಆ ಕಡೆ ನಾರ್ಮಲ್ ಆಗಿರೋ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಂದ್ರೆ ಟ್ರಾನ್ಸ್ಪೋರ್ಟೇಷನ್ ಐ ಥಿಂಕ್ ಕಾಣೋದ್ರೂ ಸಾಗಾಣಿಕೆ. ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು ಸಾಗಾಣಿಕೆನಾ? ಸೇಮ್ ಅದೇ ಥರ ಈ ನಮ್ಮ ದೇಹದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಈಗೇನು ಬ್ಲಡ್ ವೆಸಲ್ಸ್ ಅಥವಾ ಟ್ರಾನ್ಸ್ಪೋರ್ಟ್ ಆಗುತ್ತಲ್ಲ, ಅಂದರೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಟ್ರಾನ್ಸ್ಪೋರ್ಟ್ ಆಗಬೇಕು. ಒಂದು ಭಾಗದಿಂದ ಇನ್ನೊಂದು ಭಾಗ ಅಂದರೆ ಒನ್ ಪಾರ್ಟ್ ಆಫ್ ದಿ ಸೆಲ್ ಟು ಅನದರ್ ಪಾರ್ಟ್ ಆಫ್ ದಿ ಸೆಲ್ ಬಾಡಿ, ಅಂದರೆ ಒನ್ ಪಾರ್ಟ್ ಆಫ್ ದಿ ಸೆಲ್ ಆಫ್ ದಿ ಬಾಡಿ ಟು ಅನದರ್ ಪಾರ್ಟ್ ಆಫ್ ದಿ ಬಾಡಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಅಂದರೆ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಫುಡ್ ಫ್ರಮ್ ಒನ್ ಪಾರ್ಟ್ ಆಫ್ ದಿ ಬಾಡಿ ಟು ಅದರ್ ಪಾರ್ಟ್ಸ್ ಆಫ್ ದಿ ಬಾಡಿ. ಅಂದರೆ ನಾವು ತಿಂದಿರೋ ಆಹಾರ ಅಂದರೆ ತಿಂದಿರೋ ಗ್ಲೂಕೋಸು ಅಥವಾ ಸ್ಟಾರ್ಚು ಡೈಜೆಷನ್ ಆಗಿ ಮುಂದೆ ಗ್ಲೂಕೋಸ್ ಕನ್ವರ್ಟ್ ಆಗಿ, ಸೊ ಗ್ಲೂಕೋಸ್ ಏನಾಗುತ್ತೆ ಬ್ಲಡ್ಡಲ್ಲಿ, ಅಂದರೆ ನಮ್ಮದು ಲಿವರಲ್ಲಿ ಹೋಗಿ ಸ್ಮಾಲ್ ಇಂಟೆಸ್ಟೈನಲ್ಲಿ ಸ್ಮಾಲ್ ಲಿಮ್ಸ್ ಇರುತ್ತೆ. ಲಿಮ್ಸು ಫಿಂಗರ್ ಲೆಗ್ಸ್ ಇರುತ್ತೆ. ಸೊ ಆ ಲಿಮ್ಸ್ ಏನು ಮಾಡುತ್ತೆ ಫುಡ್ ಅಂದರೆ ಫುಡ್ಡಲ್ಲಿರುವ ಗ್ಲೂಕೋ ಅಂದರೆ ಫ್ಯಾಟ್ಸು ಅಮಿನೋ ಆ್ಯಸಿಡ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡೇ ಮಾಡುತ್ತೆ, ಬ್ಲಡ್ ಕೊಡ್ತಾ. ಸೊ ಆ ಬ್ಲಡ್ಡು ನಮ್ಮ ದೇಹದ ಎಲ್ಲ ಅಂಗಗಳಂದರೆ ನಮ್ಮ ದೇಹದ ಎಲ್ಲ ಪಾರ್ಟ್ಸಿಗೆ ಮಾಡುತ್ತೆ ಸಪ್ಲೈ ಮಾಡ್ತೇವಲ್ಲ. ಸೊ ಇದಕ್ಕೆ ಏನು ಟ್ರಾನ್ಸ್ಪೋರ್ಟೇಷನ್. ಈ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಟೂ ಟೈಪ್ಸ್ ಇದೆ. ಒಂದು ಸರ್ಕ್ಯುಲೇಟರಿ, ಇನ್ನೊಂದು ಲಿಂಪ್ಯಾಟಿಕ್. ಸರ್ಕ್ಯುಲೇಟರಿ ಅಂದರೆ ಬ್ಲಡ್ ಸಪ್ಲೈ ಆಗೋದು. ಲಿಂಪ್ಯಾಟಿಕ್ ಸಿಸ್ಟಮ್ ಅಂದರೆ ಇದರ ಕನ್ನಡದಲ್ಲಿ ದುಗ್ಧ ರಸ, ಹೌದಾ? ಈ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದರೆ ಈ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಏನಾಗುತ್ತೆ ನಮ್ಮ ಎಲ್ಲ ಅಂದರೆ ಹೋಲ್ ಪಾರ್ಟ್ಸ್ ಆಫ್ ದಿ ಬಾಡಿನೂ ಬ್ಲಡ್ಡು ಸರ್ಕ್ಯುಲೇಟ್ ಆಗುತ್ತೆ. ಅಂದರೆ ನಮ್ಮ ದೇಹದ ಸುತ್ತಲೂ ಏನಾಗುತ್ತೆ ಅಂದರೆ ರಕ್ತ ಪರಿಚಲನೆ ಆಗುತ್ತಲ್ಲ, ಸೊ ರಕ್ತ ಪರಿಚಲನೆ ಆಗುತ್ತೆ ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಅಂತೀವಿ. ಓಕೆ, ಈ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ನಾವು ನಮ್ಮ ದೇಹದ ಎಲ್ಲ ಭಾಗಗಳಲ್ಲಿ ಹಾರ್ಟ್ ಯಾವ ಥರ ನಮ್ಮ ಪಂಪ್ ಮಾಡಿ ನಮ್ಮ ದೇಹದ ಎಲ್ಲ ಅಂಗಗಳಿಗೆ ಮಾಡುತ್ತೆ ಸಪ್ಲೈ ಮಾಡ್ತಾ. ಸೊ ಅದಕ್ಕೆ ನಾವು ಸರ್ಕ್ಯುಲೇಟರಿ ಸಿಸ್ಟಮ್. ಪ್ರೆಸೆಂಟ್ ವಿ ಆಲ್ಸೋ ನಾವು ಡಿಸ್ಕಸಿಂಗ್ ಸರ್ಕ್ಯುಲೇಟರಿ ಸಿಸ್ಟಮ್ ಆ್ಯಂಡ್ ಐ ವಿಲ್ ಟೆಲ್ ಆಫ್ಟರ್ ದಟ್ ಲಿಂಪ್ಯಾಟಿಕ್ ಸಿಸ್ಟಮ್. ಅಂದರೆ ಈ ಲಿಂಪ್ಯಾಟಿಕ್ ಸಿಸ್ಟಮ್ ಏನು ಹೆಲ್ಪ್ ಮಾಡುತ್ತೆ, ನೆಕ್ಸ್ಟ್ ಲಿಂಪ್ಯಾಟಿಕ್ ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ. ಲಿಂಪ್ಯಾಟಿಕ್ ಸಿಸ್ಟಮ್ ಒಂಥರ ಅದು ಬ್ಲಡ್ ಅಂದರೆ ಸೇಮ್ ಬ್ಲಡ್ ತಾನೆ, ಬಟ್ ಬ್ಲಡ್ಗಿಂತ ಒಂದು ಸೈಡ್ ಇರೋದಾ. ಸೊ ಈಗ ನೋಡ್ರಿ, ಈ ಸರ್ಕ್ಯುಲೇಟರಿ ಸಿಸ್ಟಮ್ ಲಿಂಪ್ಯಾಟಿಕ್ ಸಿಸ್ಟಮ್ ಆಮೇಲೆ ಡಿಸ್ಕಷನ್ ಮಾಡ್ತಾ. ಈ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದರೆ ಸಪ್ಲೈ ಆಫ್ ದಿ ಬ್ಲಡ್ ಟು ಹೋಲ್ ಪಾರ್ಟ್ ಆಫ್ ದಿ ಬಾಡಿ ಆರ್ ಆರ್ಗನ್ ಟು ಆರ್ಗನ್ ವಿಚ್ ಕಂಟೇನ್ಸ್ ಬ್ಲಡ್ ವೆಸಲ್ಸ್. ಹಾರ್ಟ್ ಅಂದರೆ ಈಗ ರಕ್ತ ಅಂದರೆ ಈಗ ಬ್ಲಡ್ ಸಪ್ಲೈ ಆಗಬೇಕಾ? ಸೊ ಬ್ಲಡ್ ಸಪ್ಲೈ ಆಗಬೇಕಾದ್ರೆ ಹೋಗು ಏನೋ ವೆಸಲ್ಸ್ ಬೇಕಾ? ಬ್ಲಡ್ ವೆಸಲ್ಸ್ ಬೇಕು. ನೆಕ್ಸ್ಟು ಅದಕ್ಕಿಂತ ಮೊದಲೇನು ಬೇಕು? ಪಂಪ್ ಮಾಡೋಕ್ಕೆ ಹಾರ್ಟ್ ಬೇಕು. ಸೊ ಮೊದಲು ಪಂಪ್ ಮಾಡೋದು ಹಾರ್ಟ್ ಪಂಪ್ ಆಯ್ತಂದರೆ ಬ್ಲಡ್ ವೆಸಲ್ಸ್ ಮೂಲಕ ನಮ್ಮೆಲ್ಲ ಅಂಗಗಳಿಗೇನು ಬ್ಲಡ್ ಸಪ್ಲೈ ಆಗುತ್ತಾ. ಸೊ ಸರ್ಕ್ಯುಲೇಟರಿ ಸಿಸ್ಟಮಲ್ಲಿ ಮೇನ್ 3 ಪಾರ್ಟ್ ಯಾವಂದರೆ ಒಂದು ಬ್ಲಡ್ ವೆಸಲ್ಸು, ನೆಕ್ಸ್ಟ್ ಹಾರ್ಟ್. ಇವನ್ ಐ ಆಲ್ಸೋ ಟೆಲ್ ದ್ಯಾಟ್ ವಾಟ್ ಆಸ್ ದ ಇಂಪಾರ್ಟೆನ್ಸ್ ಆಫ್ ದೀಸ್ 3 ಥಿಂಗ್ಸ್. ಓಕೆ, ಸೊ ನೆಕ್ಸ್ಟ್ ಏನು ನೋಡೋದಂದ್ರೆ ಈಗ ಈ ನಮ್ಮದೇನು ಇಸ್ ಅ ನಾರ್ಮಲ್ ಫಿಕ್. ಅಂದರೆ ಒಂದು ಹ್ಯೂಮನ್ ಬಾಡಿಯಲ್ಲಿ ನಾರ್ಮಲ್ ಫಿಕ್ ನೋಡಿರಿ, ಹಾರ್ಟ್ ಇದೆ. ನೆಕ್ಸ್ಟು ರೆಡ್ ಎಂತ ನರ್ವ್ಸ್ ಅಂದರೆ ರೆಡ್ ಬ್ಲಡ್ ವೆಸಲ್ಸ್. ನೆಕ್ಸ್ಟು ಬ್ಲೂ ಗ್ರೀನ್ ಬ್ಲಡ್ ವೆಸಲ್ಸ್. ನೆಕ್ಸ್ಟ್ ಆದ್ಮೇಲೆ ಇದು ಬ್ಲೂ ಹಾಕಿದೆ, ಇದು ರೆಡ್ ಹಾಕಿದೆ, ಇವೆಲ್ಲ ಬ್ಲಡ್ ಸೆಲ್ಸ್, RBC ರೆಡ್ ಬ್ಲಡ್ ಸೆಲ್ಸಾ. ಸೊ ನೋಡಿ ಏನು ಡಿಸ್ಕಸ್ ಮಾಡೋದಂದ್ರೆ ನೆಕ್ಸ್ಟ್ ಅಂದರೆ ಲಿಂಪ್ಯಾಟಿಕ್ ಸೆಲ್ಸಾ. ಸೊ ಈ ಲಿಂಪ್ಯಾಟಿಕ್ ಸೆಲ್ಸ್ ಯಾವ ಥರ ಅಂದರೆ ಈ ಲಿಂಪ್ಯಾಟಿಕ್ ಸೆಲ್ಸ್ ಅಂದರೆ ಈಗ ಬ್ಲಡ್ ಸೆಲ್ಸನ್ನು ಬ್ಲಡ್ ವೆಸಲ್ಸ್ ಮೂಲಕ ವರ್ಕ್ ಮಾಡುತ್ತಾ. ಸೇಮ್ ಅದೇ ಥರ ಈ ಲಿಂಪ್ಯಾಟಿಕ್ ಯಾವ ಥರ ವರ್ಕ್ ಮಾಡ್ತಾನೆ, ಲಿಂಪ್ಯಾಟಿಕ್ ವೆಸಲ್ಸ್ ಮೂಲಕ ವರ್ಕ್ ಮಾಡ್ತೇವದಾ. ಈಗ ಹೆಂಗಂದರೆ ಈ ಲಿಂಪ್ಯಾಟಿಕ್ ವೆಸಲ್ಸ್ ಯಾವ ಥರ ಅಂದರೆ ಈಗ ನಮ್ಮ ದೇಹದಲ್ಲಿ ಕ್ಯಾಪಿಲರ್ಸ್ ಇರ್ತೇನೋ, ಕ್ಯಾಪಿಲರ್ ಟ್ಯೂಬ್ಸ್. ಈ ಕ್ಯಾಪಿಲರ್ ಟ್ಯೂಬ್ಸ್ ಏನು ಮಾಡ್ತಾರೆ ಎಕ್ಸ್ಚೇಂಜ್ ಮಾಡ್ತವೆ ಬ್ಲಡ್ಗಳು. ಅಂದರೆ ಆಕ್ಸಿಡೇಟೆಡ್ ಬ್ಲಡ್ಡು, ಡಿಆಕ್ಸಿಡೇಟೆಡ್ ಬ್ಲಡ್ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಅಂದರೆ ಅಲ್ಲಿ ಸ್ಮಾಲ್ ಫೋರ್ಸ್ ಇರುತ್ತೆ. ಅಂದರೆ ಫೋರ್ಸ್ ಅಂದರೆ ಚಿಕ್ಕ ರಂಧ್ರಗಳಿರ್ತಲ್ಲ, ಆ ರಂಧ್ರಗಳಿಂದ ಬ್ಲಡ್ ಏನು ಮಾಡುತ್ತೆ, ಇದು ತೊಗೊಳುತ್ತೆ. ಅದು ಲಿಂಪ್ಯಾಟಿಕ್ ಸೆಲ್ಸ್ ಬ್ಲಡ್ಡನ್ನು ಅಬ್ಸರ್ವ್ ಮಾಡ್ಕೋತೆ. ಸೊ ಬ್ಲಡ್ಡನ್ನು ಅಬ್ಸರ್ವ್ ಮಾಡ್ಕೊಂಡು ಏನು ಮಾಡ್ತಾನೆ, ಬ್ಲಡ್ ಅಬ್ಸರ್ವ್ ಮಾಡ್ಕೋತಾ, ಒಂದು ಬ್ಲಡ್ ಅಬ್ಸರ್ವ್ ಮಾಡ್ಕೋತೆ. ನೆಕ್ಸ್ಟ್ ಏನು ಮಾಡ್ತಾನೆ, ನಮ್ಮ ದೇಹದಲ್ಲಿ ಎಕ್ಸೆಸ್ ಫ್ಯಾಟ್ ಅಂದರೆ ಕೊಬ್ಬು ಇರ್ತಲ್ಲ, ಜಾಸ್ತಿ ಕೊಬ್ಬು, ಆ ಕೊಬ್ಬನ್ನು ಏನು ಮಾಡ್ತೇವೆ ಕರಗಿಸುತ್ತೆ. ಏನು ಮಾಡುತ್ತೆ, ಕೊಬ್ಬನ್ನು ಕರಗಿಸುತ್ತೆ. ನೆಕ್ಸ್ಟು ನಮ್ಮ ದೇಹದಲ್ಲಿ ಯಾವುದೋ ಇನ್ಫೆಕ್ಷನ್ ಅಂದರೆ ಆ್ಯಸ್ ಎ ಥಿಂಗ್ಸ್ ಅಂದರೆ ಈಗ ಬ್ಲಡ್ ಮಾಡೋ ಕಾರ್ಯಗಳನ್ನ ಇದನ್ನು ಮಾಡ್ತಾನೆ. ಯಾವುದೋ ಇನ್ಫೆಕ್ಷನ್ ಅಂದರೆ ಇಂಫೆಕ್ಷನ್ ಕೊಲ್ಲಕ್ಕೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಅದು ಲಿಂಪ್ಯಾಟಿಕ್ ಸೆಲ್ಸ್.
ಸೊ ಈ ಲಿಂಫ್ಯಾಟಿಕ್ ಬ್ಲಡ್ ವೆಸಲ್ಸ್ ಅಂದರೆ ಲಿಂಫ್ಯಾಟಿಕ್ ಸೆಲ್ಸು ಲಿಂಫ್ಯಾಟಿಕ್ ಬ್ಲಡ್ ವೆಸಲ್ಸ್ ಥರ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಈ ಲಿಂಫ್ಯಾಟಿಕ್ ಕಾಣೋದು ಅಂದರೆ ದುಗ್ಧರಸ. ಓಕೆ, ಇಲ್ಲಿ ನೋಡ್ರಿ ಐ ಆ ಲಿಂಫ್ಯಾಟಿಕ್ ಸಿಸ್ಟಮ್ ಪ್ಲೇಸ್ ಕ್ರೂಷಿಯಲ್ ರೋಲ್ ಇನ್ ಫ್ಲೂಯಿಡ್ ಬ್ಯಾಲೆನ್ಸ್ ಅಂದರೆ ನಮ್ಮ ದೇಹದಲ್ಲಿರುವ ಫ್ಲೂಯಿಡ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುತ್ತೆ. ನೆಕ್ಸ್ಟು ಇಮ್ಯೂನ್ ಡಿಪ್ರಿಸೆಂಟ್ ಅಬ್ಸರ್ವ್ ಅಂದರೆ ಹೇಳಿದ್ನಲ್ಲ ನಾನು, ಎಕ್ಸ್ಟ್ರಾ ಪ್ಯಾಟರ್ನ್ ಏನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಂಡು ಏನು ಮಾಡುತ್ತೆ, ಅದಕ್ಕೆ ವಾಟರ್ ಅಂದರೆ ನ್ಯೂಟ್ರಿಯನ್ಸ್ ಅಂದರೆ ಡಿಸಾಲ್ವ್ ಮಾಡುತ್ತೆ ಅಥವಾ ಕರಗಿಸುತ್ತೆ, ಪ್ಯಾಟರ್ನ್ ಏನು ಮಾಡುತ್ತೆ ಕರಗಿಸುತ್ತೆ. ನೆಕ್ಸ್ಟು ಅಬ್ಸರ್ವ್ಸನ್ ಪ್ಯಾಟ್ಸ್. ನೆಕ್ಸ್ಟು ಇಮ್ಯೂನ್ ಡಿಫೆನ್ಸ್ ಅಂದರೆ ಯಾವುದಾದ್ರೂ ನಮ್ಮದು ಅಂದರೆ ರೋಗಗಳು ಬಂದು ಏನು ಮಾಡ್ತಾರೆ, ಅದು ಬ್ಯಾಕ್ಟೀರಿಯಾ ಅಪೋಸಿಟ್ ಏನು ಮಾಡುತ್ತೆ, ಹೋರಾಡುತ್ತೆ. ಹೌದಾ. ನೆಕ್ಸ್ಟು ಇಟ್ ಕಲೆಕ್ಟ್ಸ್ ಎಕ್ಸೆಸ್ ಫ್ಲೂಯಿಡ್ ಆ್ಯಂಡ್ ಪ್ರೋಟೀನ್ಸ್ ಫ್ರಮ್ ದಿ ಟಿಶ್ಯೂಸ್ ಆ್ಯಂಡ್ ರಿಟರ್ನ್ಸ್ ದೆಮ್ ಟು ಬ್ಲಡ್ ಸ್ಟ್ರೀಮ್. ಅಂದರೆ ಈಗ ಹೇಳಿದ್ನಲ್ಲ ಕ್ಯಾಪಿಲರಿ ಟ್ಯೂಬ್ಸ್ ಇರ್ತಾ, ಈ ಕ್ಯಾಪಿಲರಿ ಟ್ಯೂಬ್ಸಲ್ಲಿ ಎಕ್ಸೆಸಿವ್ ಅಂದರೆ ಅಮಿನೋ ಆ್ಯಸಿಡು ಪ್ರೋಟೀನ್ಸ್ ಎಕ್ಸೆಸಿವ್ ಅಂದರೆ ಜಾಸ್ತಿ ಇರುತ್ತಲ್ಲ, ಜಾಸ್ತಿ ಇದನ್ನು ಇದೇ ಮಾಡುತ್ತೆ ತೊಗೊಳುತ್ತೆ. ಹೌದಾ. ತೊಗೊಂಡು ತನ್ನ ಹತ್ರ ಇಟ್ಕೊಂಡು ಏನು ಮಾಡ್ತಾನೆ, ಯಾವಾಗ ಬೇಕು ಅಂದರೆ ಬೇಕಾದಾಗ ಏನು ಮಾಡ್ತದೋ ಅದೇನು ಎಕ್ಸೆಸಿವ್ ಪ್ರೋಟೀನ್ಸ್ ಇರ್ತಲ್ಲ ಅದನ್ನು ವಾಪಸ್ಸು ಬ್ಲಡ್ ಸ್ಟ್ರೀಮ್ಗೆ ಕಳಿಸುತ್ತೆ, ಅಂದರೆ ವಾಪಸ್ ಬ್ಲಡ್ಗೆ ಕಳಿಸುತ್ತೆ ನಮಗೆ ಕಡಿಮೆ ಬಿದ್ದಾಗ. ಸೊ ಇದು ಯಾವ ಕೆಲಸ ಮಾಡುತ್ತೆ, ಲಿಂಫ್ಯಾಟಿಕ್ ಸಿಸ್ಟಮ್. ನೆಕ್ಸ್ಟ್ ಯಾವತ್ತು ಏನು ನೋಡೋದು ಅಂದರೆ, ಈಗ ನಮ್ಮ ಇದಿರುತ್ತೆ ಹಾರ್ಟ್ ಇರುತ್ತಾ, ಹಾರ್ಟು ಯಾವ ಥರ ವರ್ಕ್ ಆಗೋದು ಅಂತ ನೋಡೋದು. ಓಕೆ, ಸೊ ಇಲ್ಲಿಂದ ಲಂಗ್ಸ್ ಇದೆಯಾ, ಫಸ್ಟು ಲಂಗ್ಸ್ ಅಂದರೆ ನಮ್ಮ ಶ್ವಾಸಕೋಶ. ಈ ಶ್ವಾಸಕೋಶ ಯಾವ ಥರ ಅಂದರೆ ನಾನು ಐ ಥಿಂಕ್ ಪ್ರಿವಿಯಸ್ ಕ್ಲಾಸ್ ಹೇಳಿದೆ ನಾನು. ಹೌದಾ. ಏನು ಲಂಗ್ಸಲ್ಲಿ ಬ್ರಾಂಕ್ಯೂಲ್ಸ್ ಅಂದರೆ ಸಪ್ರೇಟ್ ಆಗುತ್ತೆ. ಅಂದರೆ ಬ್ರಾಂಕ್ಯೂಲ್ಸಿಂದ ಅಲ್ವೇಲಿ ಅಂದರೆ ಸ್ಮಾಲ್ ಅಲ್ವೇಲ್ ಸ್ಯಾಕ್ಸ್ ಅಂದರೆ ಬ್ಯಾಗ್ಸ್ ಅಂದರೆ ಆಕ್ಸಿಜನ್ ತೊಗೊಂಡಾಗ ಒಬ್ಬುತ್ತೆ ಹೊರಗೋದಾಗಂತೆ. ಅವು ಅಂದರೆ ಸ್ಯಾಕ್ಸ್ ಇರ್ತಲ್ಲ, ಅಲ್ವೇಲ್ ಸ್ಯಾಕ್ಸ್ ಏನಾಗುತ್ತೆ, ಗಾಳಿ ಚಲಗಳಂತೆ ಚಿಕ್ಕದಾಗುತ್ತೆ. ಸೊ ಹೇಳಿದ್ನಲ್ಲ, ಆ ಲಂಗ್ಸ್ ಅಂದರೆ ಅದ್ರಲ್ಲಿ ಬರುತ್ತೆ ಶ್ವಾಸಕೋಶ. ಅಂದರೆ ಇಲ್ಲಿ ಬ್ರಾಂಕ್ಯೂಲ್ಸ್ ನೆಕ್ಸ್ಟು ಅಲ್ವೇಲ್ ಸ್ಯಾಕ್ಸ್ ಅಂದರೆ ಅದು ಏನು, ನಾವು ಕಾರ್ಬನನ್ನು ಈಗ ಕಾರ್ಬನ್ ಏನು ಮಾಡ್ತೀವಿ ಬಿಡ್ತೀವ, ನೆಕ್ಸ್ಟು ಆಕ್ಸಿಜನ್ ತೊಗೊಳ್ತೀವಿ. ಸೊ ನಮ್ಮ ದೇಹದಲ್ಲಿ ಕಾರ್ಬನ್ ಅಂದರೆ ಆ ಡಿಆಕ್ಸಿಡೇಟೆಡ್ ಬ್ಲಡ್ ಹೋಗಿ ಏನಾಗುತ್ತೆ, ಅಲ್ಲಿ ಲಂಗ್ಸ್ ಅಥವಾ ಶ್ವಾಸಕೋಶ ಹೋಗಿ ಏನಾಗುತ್ತೆ ಅಂದರೆ ಅಲ್ಲಿ ಬ್ಲಡ್ಡು ಪ್ಯೂರಿಫೈ ಆಗುತ್ತೆ. ಸೊ ಪ್ಯೂರಿಫೈ ಅಂದರೆ ಆಕ್ಸಿಜನ್ ತೊಗೊಂಡು ಕಾರ್ಬನ್ನ ಬಿಟ್ಟು ಮಾಡ್ತೀವಿ, ಮತ್ತು ವಾಪಸ್ಸು ನಮ್ಮ ದೇಹಕ್ಕೆ ಬರ್ತೀವಿ. ಹೌದಾ. ಸೊ ಈ ಲಂಗ್ಸಲ್ಲಿ ಕೆಲಸ ಮಾಡ್ತೀವಿ. ಈ ಲಂಗ್ಸಿಂದ ಏನು ನಮಗೆ ಕನೆಕ್ಷನ್ ತಗೋರಿ, ಲಂಗ್ಸಿಂದ ಕನೆಕ್ಷನ್. ಸೊ ಲಂಗ್ಸಿಂದ ಕನೆಕ್ಷನ್ ತಗೋತಾರೆ ಇಲ್ಲಿ ನೋಡಿ. ಸೊ ಒಂದು ಇಲ್ಲಿಂದ ಲಂಗ್ಸ್. ಹೌದಾ, ಇದು ಲಂಗ್ಸ್. ಓಕೆ, ನೆಕ್ಸ್ಟು ಇಲ್ಲಿ ಲಂಗ್ಸಿಂದ ಮತ್ತೆ ಇಲ್ಲಿ. ಹೌದಾ. ಮತ್ತೆ ಯಾವ್ದಾದ ತಕ್ಷಣ ನಾನು ರಫ್ ಆಗಿ ಡಯಾಗ್ರಾಮ್ ಮಾಡ್ತೇನೆ, ಬಿಕಾಸ್ ಟೈಮ್ ಸೇವಿಂಗ್ ಟೈಮ್. ಹೌದಾ. ಸೊ ಏನು, ಲಂಗ್ಸು ರೈಟ್ ಆರ್ಎಮ್, ನೆಕ್ಸ್ಟ್ ಲೆಫ್ಟ್ ವೆಂಟ್ರಿಕಲ್, ನೆಕ್ಸ್ಟು ಬಾಡಿ. ಫಸ್ಟ್ ನೋಡ್ರಲ್ಲಿ ಏನು ಲಂಗ್ಸಾ. ಈಗ ನಾನು ಏನು ಮಾಡಿದೆ, ಏನು ಶ್ವಾಸಕೋಶ ಇನ್ಹೇಲ್ ಮಾಡ್ಕೊಂಡಲ್ಲ, ಇನ್ಹೇಲ್ ಆದಾಗ ಏನಾಗುತ್ತೆ, ನಾವು ಆಕ್ಸಿಜನ್ ತೊಗೊಂಡೆ. ಸೊ ಆಕ್ಸಿಜನ್ ತೊಗೊಂಡು ಏನಾಗುತ್ತೆ ಲಂಗ್ಸ್. ಹೌದಾ. ಇದು ಲಂಗ್ಸ್ ಎಲ್ಲ ಮಾಡುತ್ತೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬ್ಲಡ್ ಏನು ಮಾಡುತ್ತೆ, ಆಕ್ಸಿಜನ್ ಬ್ಲಡ್ಗೆ ಕನ್ವರ್ಟ್ ಮಾಡ್ತದ. ಆಕ್ಸಿಜನ್ ಬ್ಲಡ್ಗೆ ಅಂದರೆ ಏನು ಆಮ್ಲಜನಕಯುಕ್ತ ರಕ್ತ ಬರುತ್ತೆ. ಸೊ ಆ ಆಮ್ಲಜನಕ ರಕ್ತ ಏನು ಮಾಡ್ತಾನೆ ಈ ಲಂಗ್ಸ್ನಲ್ಲಿ ಬರುತ್ತೆ ಲೆಫ್ಟ್ ಆರ್ಟ್ರಿ ಮೇಲೆ. ಲೆಫ್ಟ್ ಆರ್ಟ್ರಿ ಅಂದರೆ ನಮ್ಮ ದೇಹದ ಅಂಗ ಲೆಫ್ಟ್ ಅಂದರೆ ಲೆಫ್ಟ್ ಎಡಭಾಗಕ್ಕೆ ಬರ್ತದಾ. ಸೊ ಈ ಲಂಗ್ಸಿಂದ ಬ್ಲಡ್ ಇಲ್ಲಿ ಬರುತ್ತೆ ಲೆಫ್ಟ್ ಆರ್ಟ್ರಿ. ಹೌದಾ. ಈ ಲೆಫ್ಟ್ ಆರ್ಟ್ರಿಗೆ ಬರುತ್ತೆ. ಈ ಲೆಫ್ಟ್ ಆರ್ಟ್ರಿ ಅಂದರೆ ಬರ್ತಾ ಇರ್ತಾನೆ, ಬಂದು ಇಲ್ಲಿ ಬೀಳುತ್ತೆ. ಹೌದಾ. ಇಲ್ಲಿ ಲೆಫ್ಟ್ ಆರ್ಟ್ರಿ ಟ್ರಾನ್ಸ್ಫರ್ ಆದಂಗೆ ಈ ಲೆಫ್ಟ್ ಆರ್ಟ್ರಿ ಮಾಡ್ತಾನೆ ಕೆಳಗಡೆ ಬರ್ತಾನೆ, ಕಂಪ್ರೆಸ್ ಮಾಡ್ತಾನೆ. ಸೊ ಕಂಪ್ರೆಸ್ ಮಾಡಿ ಮಾಡ್ತಾನೆ ಕೆಳಗೆ ಎಲ್ಲಿ ಬರುತ್ತೆ, ಲೆಫ್ಟ್ ಆರ್ಟಿಕಲ್. ಸೊ ಇಲ್ಲಿಂದ ಬ್ಲಡ್ ಲೆಫ್ಟ್ ಆರ್ಟಿಕಲ್ ಬರ್ತದ. ಯಾವ ಬ್ಲಡ್ಡು, ಆಕ್ಸಿಜನೇಟೆಡ್ ಬ್ಲಡ್ ಅಂದರೆ ಆಮ್ಲಜನಕಯುಕ್ತ ರಕ್ತ ಎಲ್ಲಿ ಬರುತ್ತೆ, ಲೆಫ್ಟ್ ವೆಂಟ್ರಿಕಲ್. ಈ ಲೆಫ್ಟ್ ವೆಂಟ್ರಿಕಲ್ ಏನು ಮಾಡ್ತಾನೆ, ಸ್ಟೋರ್ ಮಾಡ್ತೇನೆ. ಸ್ಟೋರ್ ಮಾಡಿ ಮಾಡ್ತಾನೆ, ಒಮ್ಮಲಿಗೆ ಕಂಪ್ರೆಸ್ ಮಾಡ್ತೇನೆ. ಸೊ ಆ ಕಂಪ್ರೆಸ್ ಮಾಡೋ ಫೋರ್ಸ್ ಏನು ಮಾಡ್ತಾನೆ, ಬ್ಲಡ್ಡು ಇಲ್ಲಿಂದ ಏನಾಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ಇಲ್ಲಿಂದ ಬ್ಲಡ್ ಎಲ್ಲಿ ಬರ್ತದೆ, ನಮ್ಮದು ಬಾಡಿ ಆರ್ಗನ್. ಹೌದಾ. ಬಾಡಿ ಆರ್ಗನ್ ಆ್ಯಸ್ ಎ ಲಿವರ್, ಕಿಡ್ನಿ, ಪ್ಯಾಂಕ್ರಿಯಸ್ ಬರ್ತಲ್ಲ. ಸೊ ನಮ್ಮದು ಬಾಡಿ ಆರ್ಗನ್ ಇಲ್ಲಿಂದ ಫಸ್ಟ್ ನೋಡಿ ಲಂಗ್ಸಿಂದ ಆಕ್ಸಿಡೇಟೆಡ್ ಬ್ಲಡ್ ಬರುತ್ತೆ. ಆಕ್ಸಿಡೇಟೆಡ್ ಬ್ಲಡ್ ಎಲ್ಲಿ ಬರುತ್ತೆ, ಲೆಫ್ಟ್ ಆಟ್ರಿಯಮ್ ಮಾಡುತ್ತೆ ಕೆಳಗಡೆ, ಅಂದರೆ ಕೆಳಗಡೆ ಬಿಡುತ್ತೆ ಇಲ್ಲಿ ಲೆಫ್ಟ್ ವೆಂಟ್ರಿಕಲ್. ಸೊ ಲೆಫ್ಟ್ ವೆಂಟ್ರಿಕಲ್ ಬಂದಾಗ ಕಂಪ್ರೆಸ್ ಮಾಡುತ್ತೆ. ಸೊ ಕಂಪ್ರೆಸ್ ಆದ ತಕ್ಷಣ ಬ್ಲಡ್ ಎಲ್ಲಿ ಬರುತ್ತೆ, ಬಾಡಿ ಆರ್ಗನ್ ಬರುತ್ತೆ. ಯಾವ ಥರ ಈ ವಾಲ್ಸ್ ಬರುತ್ತಾ, ಒಂದು ಸೆಕೆಂಡ್ ಈಗ ಬರ್ತಲ್ಲ, ಈ ವಾಲ್ಸ್ ಏನಂತ ನಾವು ಏನಂತೀವಿ, ಆರೋಟ ಅಥವಾ ಆರ್ಟ್ರಿ. ಓಕೆ. ಸೊ ಏನು ಆರೋಟ.
ಅರೋಟ ಅಥವಾ ಆರ್ಟ್ರಿ. ಜಸ್ಟ್ ನೋಡಿ ಅರೋಟ ಏ ತಾನೆ ಅಂದರೆ ಇದೇ ಮಾಡುತ್ತೆ ಅವೇ ಫ್ರಮ್ ದಿ ಹಾರ್ಟ್. ಅವೇ ಫ್ರಮ್ ದಿ ಹಾರ್ಟ್ ಅಂದರೆ ಅರೋಟ ಅವೇ ಫ್ರಮ್ ದಿ ಹಾರ್ಟ್ ಅಂದರೆ ಈ ಬ್ಲಡ್ ಏನು ಬಂದಿರ್ತಲ್ಲ ಹಾರ್ಟಿಂದ ಏನು ಮಾಡುತ್ತೆ ಬ್ಲಡ್ನ ತೊಗೊಂಡು ದೇಹದನ್ನು ನಮ್ಮ ದೇಹ ಕಡೆಗೆ ಸಪೋರ್ಟ್ ಮಾಡೋದು ಅಂದರೆ ಕಳಿಸುತ್ತೆ. ಹೌದಾ? ಸೊ ಈ ಕಳಿಸ್ಬೇಕಾದ್ರೆ ಹಾರ್ಟಿಂದ ಏನು ಮಾಡುತ್ತೆ ದೂರ ತೊಗೊಂಡು ಹೋಗ್ತಾನೆ. ಇಲ್ಲಿಂದ ಬಂದು ನಮಗೆ ನಮ್ಮ ದೇಹದ ಭಾಗ ಕಳಿಸುತ್ತಾ ಅಂದರೆ ದೂರ ಕಳಿಸುತ್ತಾ. ಸೊ ಇಲ್ಲಿಂದ ಯಾರ ಮೂಲಕ ನಮ್ದೆಲ್ಲ ಭಾಗಗಳಿಗೆ ನಮ್ಮ ದೇಹದ ಅಂಗಗಳು ಕಳಿಸುತ್ತೆ. ಒನ್ ಸರ್ಕ್ಯುಲೇಷನ್ ಅಂತ ಅಂದರೆ ಇದು ಒಂಥರ ಇದೆ. ಸೊ ಲಂಗ್ಸಿಂದ ಬಂತು ಲೆಫ್ಟ್ ಆರ್ಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್, ಆಮೇಲೆ ಅರೋಟ ಬಾಡಿ ರನ್. ಸೊ ಬಾಡಿ ರನ್ ನಮ್ಮೆಲ್ಲ ದೇಹದ ಭಾಗಗಳಿಗೆ ಸಫಲ ಆಗಿದೆ. ನೆಕ್ಸ್ಟ್ ನೋಡಿ ಈ ಸೈಡ್ ಏನು ಕೆಲಸ ಆಗುತ್ತೆ ಅಂದರೆ ಬಾಡಿ ರನ್ನ ದೇಹದ ಅಂಗಗಳು. ಈ ದೇಹದ ಅಂಗಗಳು ಏನಾಗ್ತದೆ ನಮ್ಮ ಹತ್ರ ಡಿಆಕ್ಸಿನೇಟೆಡ್ ಬ್ಲಡ್ ಅಂದರೆ ಆಮ್ಲಜನಕ ರಹಿತ ರಕ್ತ ಇರ್ತಾನೆ. ಸೊ ಈ ಆಮ್ಲಜನಕ ರಕ್ತ ಏನಾಗುತ್ತೆ ಅಂದರೆ ಆ ಆಮ್ಲಜನಕ ರಕ್ತ ಬಾಡಿ ಆರ್ಗನ್ನಲ್ಲಿ ವಾಪಸ್ ಬಾಡಿ ಆರ್ಗನಿಂದ ಬರುತ್ತೆ. ಸೊ ಬಾಡಿ ಆರ್ಗನಿಂದ ಬಂದು ಬರುತ್ತದೆ ರೈಟ್ ಆರ್ಟ್ರಿಯಮ್ ಮೇಲೆ, ರೈಟ್ ಆರ್ಟ್ರಿಯಮ್ ಅಲ್ಲ. ಸೊ ಈ ರೈಟ್ ಆರ್ಟ್ರಿಯಮ್ ಇದ್ದಾಗ ಬಾಡಿ ಆರ್ಗನ್ಸ್ ಏನು ಬರುತ್ತೆ ರೈಟ್ ಆರ್ಟ್ರಿಯಮ್ ಇರ್ತದೆ. ಓಕೆ. ಸೊ ಈ ರೈಟ್ ಆರ್ಟ್ರಿಯಮ್ ಇದ್ದಾಗ ರೈಟ್ ಆರ್ಟ್ರಿಯಮಿಂದ ರೈಟ್ ವೆಂಟ್ರಿಕಲ್ ಬರ್ತದೆ. ಸೊ ಫಸ್ಟ್ ಈ ಬಾಡಿಯಿಂದ ಯಾವುದು ಡಿಆಕ್ಸಿನೇಟೆಡ್ ಬ್ಲಡ್, ಡಿಆಕ್ಸಿನೇಟೆಡ್. ಡಿಆಕ್ಸಿನೇಟೆಡ್ ಬ್ಲಡ್. ಹೌದಾ? ಸೊ ಈ ಡಿಆಕ್ಸಿನೇಟೆಡ್ ಬ್ಲಡ್ ಇಲ್ಲಿ ಆಕ್ಸಿನೇಟೆಡ್ ಬ್ಲಡ್. ಓಕೆ. ಈ ಡಿಆಕ್ಸಿನೇಟೆಡ್ ಬ್ಲಡ್ ನಮ್ಮ ದೇಹದ ಅಂಗಗಳಿಂದ ಎಲ್ಲಿ ಬರುತ್ತೆ ರೈಟು ಆರ್ಟ್ರಿಯಮ್. ಸೊ ರೈಟ್ ಆರ್ಟ್ರಿಯಮ್ ಕಂಪ್ಲೀಟ್ ಮಾಡಿದ್ರೆ ಬರುತ್ತೆ ರೈಟು ವೆಂಟ್ರಿಕಲ್. ಹೌದಾ? ಈ ರೈಟ್ ವೆಂಟ್ರಿಕಲ್ ಬಂದಾಗ ಏನು ಮಾಡ್ತಾನೆ ಏನು ಡಿಆಕ್ಸಿನೇಟೆಡ್ ಬ್ಲಡ್ ಇದಕ್ಕೆ ನಾವು ಬರೋದು ಪರಿಶೀಲಿಸೋದಕ್ಕೆ ಅಂತ ವೇನಾ ಕೇವಾ, ಏನು ವೇನಾ ಕೇವಾ, ವೇನಾ ಕೇವಾ ಅಥವಾ ವೇನ್ ಕೇವಾ ಅಂತ ಅನ್ಕೋದಲ್ಲ. ಸೊ ಇದು ವೇನಾ ಕೇವಾ. ಈ ವೇನಾ ಕೇವಾ ಅಥವಾ ವೇನ್ಸ್, ವೇನಾ ಕೇವಾ ಅಥವಾ ವೇನ್ಸ್ ಮೂಲಕ ಏನು ಡಿಆಕ್ಸಿನೇಟೆಡ್ ಬ್ಲಡ್ ಎಲ್ಲಿ ಬರುತ್ತೆ ರೈಟ್ ಆರ್ಟ್ರಿಯಮ್ ಮೇಲೆ, ರೈಟ್ ಆರ್ಟ್ರಿಯಮ್. ಸೊ ರೈಟ್ ಆರ್ಟ್ರಿಯಮ್ ಮೇಲೆ ಬರ್ತಂದ್ರೆ ರೈಟ್ ವೆಂಟ್ರಿಕಲ್ ಅಂದರೆ ಕೆಳಗಡೆ ಪುಷ್ ಮಾಡ್ತೀವಿ. ಸೊ ಕೆಳಗಡೆ ಪುಷ್ ಮಾಡಿದಾಗ ಇಲ್ಲಿ ಬಂದು ಸ್ಟೋರ್ ಆದಾಗ ಈ ರೈಟ್ ವೆಂಟ್ರಿಕಲ್ ಏನು ಮಾಡ್ತಾನೆ ಕಂಪ್ರೆಸ್ ಮಾಡ್ತೀವಿ. ಹೌದಾ? ಕಂಪ್ರೆಸ್ ಮಾಡ್ತಾನೆ. ಆ್ಯಕ್ಚುಲಿ ಬ್ಲಡ್ ಇದು ಮೇಲೆ ಹೋಗಬೇಕು. ಸೊ ಇಲ್ಲಿ ಒತ್ತಡ ಏನು ಬೀಳಲ್ಲ, ಯಾಕಂದರೆ ಬ್ಲಡ್ ಮೇಲೆ ಹೋಗ್ತಾನೆ. ಇಲ್ಲಿ ಕೆಳಗಡೆ ಹೋಗಬೇಕು ಒತ್ತಡ ಬೀಳುತ್ತೆ, ಬಟ್ ಇಲ್ಲಿ ಹೋಗೋದಲ್ಲಿ ಮೇಲೆಗಡೆ. ಸೊ ಇದು ಕಂಪ್ರೆಸ್ ಮಾಡಿದಾಗ ಬ್ಲಡ್ ಏನಾಗುತ್ತೆ ಈಸಿಯಾಗಿ ಮೇಲೆ ಹೋಗುತ್ತೆ. ಇಲ್ಲಿಗೆ ಬ್ಯಾಕ್ ಟು ಲಂಗ್ಸ್ ಅಂದರೆ ಲಂಗ್ಸ್ ಹೋಗುತ್ತೆ. ಹೌದಾ? ಈ ಲಂಗ್ಸಿಗೆ ಹೋಗಿ ಏನು ಮಾಡ್ತಾನೆ ಯಾವ ಬ್ಲಡ್ ಇದು ಡಿಆಕ್ಸಿನೇಟೆಡ್ ಬ್ಲಡ್ ಅಂದರೆ ಕಾರ್ಬನ್ ಪ್ರೆಸೆಂಟ್ ಇರುತ್ತೆ. ಸೊ ಈ ಡಿಆಕ್ಸಿನೇಟೆಡ್ ಬ್ಲಡ್ ಹೋಗಿ ಮತ್ತೆ ಲಂಗ್ಸ್ ಹೋಗುತ್ತೆ. ಲಂಗ್ಸಲ್ಲಿ ಏನು ಅದು ಏರ್ ಸ್ಯಾಕ್ಸ್ ಅಂದರೆ ಇದು ಅಲ್ವಿನಲ್ ಸ್ಯಾಕ್ಸ್ ಗಾಳಿ ಚೀಲ ಇರುತ್ತೆ. ಸೊ ಅಲ್ಲಿ ಹೋಗಿ ಕಾರ್ಬನೇಟೆಡ್ ಬ್ಲಡ್ ಹೋಗಿ ಅಂದರೆ ಕಾರ್ಬನೇಟೆಡ್ ಬ್ಲಡ್ ಹೋಗಿ ಅಲ್ಲೇನಾಗಿದೆ ಬ್ಲಡ್ ಎಕ್ಸ್ಚೇಂಜ್ ಆಗುತ್ತಾ ಅಂದರೆ ಆಕ್ಸಿಜನ್ ಅಂದರೆ ಇನ್ನೇಲ್ ಮಾಡ್ತೀವಿ. ಸೊ ಇನ್ನೇಲ್ ಎಕ್ಸ್ಚೇಂಜ್ ಆಗಿ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗಿ ನಮ್ಮದು ಮತ್ತೆ ರಿಪೀಟ್ ಪ್ರೊಸೆಸ್ ಮತ್ತೆ ಈ ಕಡೆ ಮತ್ತೆ ಸೇಮ್. ಇಲ್ಲಿ ನೋಡಿ ಲಾಸ್ಟ್ ಮೊದಲು ಲಂಗ್ಸು ಆಕ್ಸಿನೇಟೆಡ್ ಬ್ಲಡ್ ಎಲ್ಲಿ ಬರುತ್ತೆ ಲೆಫ್ಟ್ ಆರ್ಟ್ರಿಯಮ್, ಲೆಫ್ಟ್ ಆರ್ಟ್ರಿಯಮಿಂದ ಲೆಫ್ಟ್ ವೆಂಟ್ರಿಕಲ್ ಮೂಲಕ ಆರ್ಟ ಮೂಲಕ ಬಾಡಿ ಆರ್ಗನ್. ಸೊ ಬಾಡಿ ಒಂದು ಎಲ್ಲ ಕಡೆ ಸಪ್ಲೈ ಆಗುತ್ತೆ. ನೆಕ್ಸ್ಟ್ ಏನು ಡಿಆಕ್ಸಿನೇಟೆಡ್ ಬ್ಲಡ್ ಏನು ಮಾಡುತ್ತೆ ಯಾವ್ದು ಮೂಲಕ ವೇನಾ ಕೇವಾ ಅಥವಾ ವೇನ್ಸ್ ಮೂಲಕ ಎಲ್ಲಿ ಹೋಗುತ್ತೆ ರೈಟ್ ಆರ್ಟ್ರಿಯಮಿಂದ ರೈಟ್ ವೆಂಟ್ರಿಕಲ್. ರೈಟ್ ವೆಂಟ್ರಿಕಲ್ ಏನು ಮಾಡುತ್ತೆ ಫ್ರೆಶ್ ಮಾಡ್ತೀವಿ ಅಂದರೆ ಕಂಪ್ರೆಸ್ ಮಾಡ್ತೀವಿ. ಸೊ ಕಂಪ್ರೆಸ್ ಮಾಡಿದಾಗ ಇಲ್ಲಿಂದ ಎಲ್ಲಿ ಹೋಗುತ್ತೆ ನಮಗೆ ಲಂಗ್ಸ್ಗೆ ಹೋಗುತ್ತೆ. ಹೌದಾ? ಇಲ್ಲಿ ನೋಡಿ ಏನು ಸ್ಮಾಲ್ ಮಿಸ್ಟೇಕ್ ಅಂದರೆ ಏನು ಮಿಸ್ಟೇಕ್ ಆಗುತ್ತೆ ಅಂದರೆ ಆ್ಯಕ್ಚುಲಿ ಆರ್ಟ್ರಿ ಅಂದರೆ ಅವೇ ಫ್ರಮ್ ದಿ ಹಾರ್ಟ್ ಹೋಗ್ತಾನೆ. ಆರ್ಟ್ರಿ ಅಥವಾ ಅರೋಟ ಅವೇ ಫ್ರಮ್ ದಿ ಹಾರ್ಟ್. ಓಕೆ. ಬಟ್ ವೇನ್ಸು ಏನು ಮಾಡ್ತೀವಿ ನಮ್ಮ ದೇಹದಿಂದ ಎಲ್ಲಿಗೆ ಕಳಿಸುತ್ತೆ ನಮ್ಮ ದೇಹದಿಂದ ಹಾರ್ಟಿಗೆ ಅಂದರೆ ಹೃದಯಕ್ಕೆ ಕಳಿಸುತ್ತೆ. ಹೌದಾ? ಇದು ವೇನ್ಸು. ಬಟ್ ಇದರಲ್ಲಿ ಇಲ್ಲಿ ನೋಡಿ ಇಲ್ಲೇನು ಹಾರ್ಟಿಂದ ಲಂಗ್ಸ್ ಹೋಗ್ತಾನೆ. ಇದು ಯಾವುದು ವೇನ್ಸ್. ಬಟ್ ಇಲ್ಲೇನಾಗುತ್ತೆ ಇದು ಪಲ್ಮನರಿ ವೇನ್ಸ್. ಏನಿದು ಪಲ್ಮನರಿ ವೇನ್ಸ್. ಇದೊಂದು ಮಿಸ್ಟೇಕ್ ಇದೆ. ಪಲ್ಮನರಿ ವೇನ್ಸ್ ಅಂದರೆ ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಸೊ ಈ ಪಲ್ಮನರಿ ವೇನ್ಸ್ ಏನು ಮಾಡ್ತಾರೆ ಪಲ್ಮನರಿ ಆರ್ಟ್ರಿ ಏನು ಪಲ್ಮನರಿ ಆರ್ಟ್ರಿ. ಈ ಪಲ್ಮನರಿ ಆರ್ಟ್ರಿ ಮಾಡ್ತಾನೆ ಕೆಲಸ ಅಂದರೆ ಎಕ್ಸ್ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ವೇನ್ಸ್ ಕಳಿಸ್ಬೇಕು, ಬಟ್ ಪಲ್ಮನರಿ ಆರ್ಟ್ರಿ ಮಾಡ್ತಾನೆ ಡಿಆಕ್ಸಿನೇಟೆಡ್ ಬ್ಲಡ್ಡನ್ನು ಲಂಗ್ಸಿಗೆ ಕಳಿಸುತ್ತಾ. ಇಲ್ಲಿ ಏನಾಗುತ್ತದೆ ಸೇಮ್. ಇಲ್ಲಿ ಏನೋ ಅರೋಟ ಇದೆ, ಇಲ್ಲಿ ಏನಾಗುತ್ತದೆ ವೇನ್ಸ್ ಆಗಿದೆ. ಸೇಮು ಯಾವುದು ಪಲ್ಮನರಿ ವೇನ್ಸು. ಸೊ ಪಲ್ಮನರಿ ವೇನ್ಸ್ ಮಾಡಿದ್ರೆ ಇಲ್ಲಿಂದ ನಮಗೆ ಆಕ್ಸಿನೇಟೆಡ್ ಬ್ಲಡ್ನ ಕಳಿಸುತ್ತೆ. ಸೊ ಇದನ್ನು ಎಕ್ಸ್ಚೇಂಜ್ ಆಗುತ್ತೆ. ಸೊ ಇದು ನಮ್ಮದು ಹಾರ್ಟ್ ಈ ಥರ ಕೆಲಸ ಮಾಡುತ್ತೆ. ಸೊ ಇದೇನು ಒಂಥರ ಬ್ಲೂ ಪ್ರಿಂಟ್ ಆಗುತ್ತೆ, ಈ ಥರ ವರ್ಕ್ ಆಗುತ್ತೆ. ಸೊ ಈ ಕಾರ್ಬನ್ ಡೈಆಕ್ಸೈಡ್ ಬಂದಾಗ ಮಾಡ್ತಾನೆ ಬಾಡಿ ಕಲಸು ನಮಗೂ ಬೇಕು ಅಂದರೆ ಬೇಕು ತಾನೆ. ಇದೇ ಮಾಡ್ತೀವಿ ಆಕ್ಸಿನೇಟೆಡ್ ಬ್ಲಡ್ ಬಂದಿರುತ್ತೆ ನಂಗೆ ಕೊಡೋ ಯಾವುದು ನಮ್ದೆಲ್ಲ ದೇಹದಾಗ ಬೇಡ್ತಾನೆ ಬೇಕಾದ್ರೆ ಕೊಡು ಅಂದಾಗ ಏನು ಮಾಡ್ತಾನೆ ಇದೇ ಮಾಡ್ತೆ ಕೊಡು ಅಂದಾಗ. ಸೊ ಇಲ್ಲಿಂದ ನಮಗೆ ಕ್ಯಾಪ್ಯುಲರ್ ಟ್ಯೂಬ್ಸ್ ಬಂದಾಗ ಕ್ಯಾಪ್ಯುಲರ್ಸ್ ಅಂದರೆ ಸಣ್ಣ ಏನು ನರಗಳಿರ್ತಾವ. ಸೊ ಅವುಗಳು ಏನು ಮಾಡ್ತಾನೆ ಈಸಿಯಾಗಿ
ಇಲ್ಲಿಂದನೇ ಈ ಆಕ್ಸಿಡೇಟಿವ್ ಬ್ಲಡ್ ಅಂತಂದರೆ ಡಿಆಕ್ಸಿಡೇಟಿವ್ ಬ್ಲಡ್ ಸಪ್ಲೈ ಆಗುತ್ತೆ. ಸೊ ಈಸಿಯಾಗಿ ಸೆಲ್ಸ್ ಮೂಲಕ ತಿಂದಿತ್ತು ತುಂಬ ಚಿನ್ನ ಸೆಲ್ಸ್ ಇರ್ತಲ್ಲ ಅದ್ರ ಮೂಲಕ ಈಸಿಯಾಗಿ ಸಪ್ಲೈ ಆಗುತ್ತೆ ಹೌದಾ. ಸೊ ಇಷ್ಟು ಆಯ್ತಾ. ನೆಕ್ಸ್ಟ್ ನೋಡಿ ಏನು ನೋಡೋದಂದ್ರೆ ನೆಕ್ಸ್ಟು ಹಾರ್ಟ್ ಈಸಿಯಾಗಿ ಹೇಳ್ತೀವಿ. ಸೊ ನೆಕ್ಸ್ಟ್ ನಮ್ಮದು ಹಾರ್ಟ್ ಎಷ್ಟು ಇರುತ್ತೆ ಅಂದರೆ ನಮ್ದು ಎಡಗೆ ಮುಷ್ಟಿ ಅವಲ್ಲ, ಈ ಎಡಗೆ ಮುಷ್ಟಿ ಇರ್ತಲ್ಲ, ಎಡಗೆ ಮುಷ್ಟಿ ಸೈಜ್ ಅಂದರೆ ನಮ್ಮದು ಲೆಫ್ಟ್ ಹ್ಯಾಂಡ್ ಫಿಸ್ಟ್ ಥರ ಎಷ್ಟು ಸೈಜ್ ಇರುತ್ತೆ ಅಷ್ಟು ಸೈಜು ನಮ್ಮದು ಹಾರ್ಟ್ ಇರುತ್ತೆ. ಸೊ ಈ ಹಾರ್ಟಲ್ಲಿ ಯಾವುದಂದರೆ ಲಾರ್ಜೆಸ್ಟ್ ಆರ್ಟ್ರಿ ಆರೋಟ. ಸೊ ಆರೋಟ ಅಂದರೆ ಆಕ್ಸಿಡೆಂಟ್ ಆಗುತ್ತಾ. ಸೊ ಲಾರ್ಜೆಸ್ಟ್ ವೇನ್ಸ್ ಇದು ಲಾರ್ಜೆಸ್ಟ್ ವೇನು ವೇನ್ ಆಕ್ಟಿವ್ ಅದು ಇಲ್ಲಿ ನೋಡಿ. ಆರ್ಟರ್ಸ್ ಕ್ಯಾರಿ ಆಕ್ಸಿಡೆಂಟ್ ಬ್ಲಡ್ ಅವೇ ಫ್ರಮ್ ದಿ ಹಾರ್ಟ್, ವೇನ್ಸ್ ಕ್ಯಾರಿ ಡಿಆಕ್ಸಿಡೆಂಟ್ ಬ್ಲಡ್ ಟು ದ ಹಾರ್ಟ್, ಪಲ್ಮನರಿ ಕ್ಯಾರಿ ಡಿಆಕ್ಸಿಡೆಂಟ್ ಬ್ಲಡ್, ಪಲ್ಮನರಿ ಕ್ಯಾರಿ ಡಿಆಕ್ಸಿಡೆಂಟೆಡ್ ಆಕ್ಸಿಡೆಂಟೆಡ್ ಬ್ಲಡ್. ಓಕೆ ಡನ್. ನೆಕ್ಸ್ಟ್ ನೋಡಿ ಇಲ್ಲೇ ಇದೆ ಲಾಸ್ಟ್ ಏನು ಹಾರ್ಟ್. ಸೊ ಇಲ್ಲಿ ಹಾರ್ಟ್ ಯಾವ ಥರ ಫಂಕ್ಷನ್ ಆಗುತ್ತೆ ನೋಡೋದಾ. ಸೊ ಇದನ್ನು ಹೇಳ್ತಾನೆ ಆರೋಟ ಅವೇ ಫ್ರಮ್ ದಿ ಹಾರ್ಟ್ ತೊಗೊಂಡು ಹೋಗ್ಬಿಡುತ್ತೆ ಡನ್. ನೆಕ್ಸ್ಟ್ ಪಲ್ಮನರಿ ಆರ್ಟರ್ಸ್ ಉಲ್ಟಾ ಆರ್ಟ್ರಿ ಮಾಡಿದ ಕೆಲಸ ಆಕ್ಸಿಡೆಂಟ್ ಬ್ಲಡ್ ತೊಗೊಳ್ತಾ ಹೌದಾ. ಬಟ್ ಇದು ಅದ್ರ ಅಪೋಸಿಟ್. ಏನು ಅಪೋಸಿಟ್ ಅಂದರೆ ಇದೇನು ತಗೊಳುತ್ತೆ ಡಿ ಆಕ್ಸಿಡೆಂಟ್ ಬ್ಲಡ್ ತೊಗೊಳ್ತೇನೋ ಡಿಆಕ್ಸಿಡೆಂಟೆಡ್. ಪಲ್ಮನರಿ ಅಂದರೆ ಪಲ್ಮನರಿ ಆರ್ಟ್ಸ್ ಮಾಡುತ್ತೆ ಹೌದಾ. ಆಕ್ಸಿಡೆಂಟ್ ಆರ್ಟರಿ ತಗೋದೇನೋ ಆಕ್ಸಿಡೆಂಟ್ ಬ್ಲಡ್, ಇದು ಡಿಆಕ್ಸಿಡೆಂಟ್ ಬ್ಲಡ್ ತಗೊಳುತ್ತೆ. ನೆಕ್ಸ್ಟು ಪಲ್ಮನರಿ ಇದು ಆಕ್ಸಿಡೆಂಟೆಡ್ ಬ್ಲಡ್ ತಗೊಳುತ್ತೆ. ಓಕೆ ಆಕ್ಸಿಡೆಂಟೆಡ್ ಬ್ಲಡ್. ನೆಕ್ಸ್ಟು ಲೆಫ್ಟ್ ಆಟ್ರಿಯಮ್ ಇಲ್ಲಿಂದ ಪಲ್ಮನರಿಯಿಂದ ಬಂದು ಲೆಫ್ಟ್ ಆಟ್ರಿಯಮ್, ಲೆಫ್ಟ್ ಆಟ್ರಿಯಮ್ ಲೆಫ್ಟ್ ವೆಂಟ್ರಿಕಲ್. ಲೆಫ್ಟ್ ವೆಂಟ್ರಿಕಲ್ ಅಂದರೆ ನಮ್ಮ ಎಲ್ಲ ದೇಹದ ಅಂಗಗಳಿಗೆ ಸಪ್ಲೈ ಆಗುತ್ತೆ ಹೌದಾ. ನೆಕ್ಸ್ಟ್ ನೋಡಿ ರೈಟ್ ವೆಂಟ್ರಿಕಲ್ ಬರುತ್ತೆ. ಸೊ ವೆಂಟ್ರಿಕಲ್ ಬಂದು ಪಲ್ಮನರಿ ಆರ್ಟ್ರಿ ಹೌದಾನೆ. ಪಲ್ಮನರಿ ಆರ್ಟ್ರಿ ಡಿಆಕ್ಸಿಡೆಂಟ್ ಬ್ಲಡ್ ಕ್ಯಾರಿ ಮಾಡ್ತಾ. ಸೊ ಪಲ್ಮನರಿ ಆರ್ಟ್ರಿ ಬಂದಾಗ ಏನಾಗುತ್ತಂದ್ರೆ ಈ ರೈಟ್ ವೆಂಟ್ರಿಕಲ್ ಅಂದರೆ ರೈಟ್ ವೆಂಟ್ರಿಕಲ್ ಇಂದ ಲೆಫ್ಟ್ ವೆಂಟ್ರಿಕಲ್ ಇದೆ. ಸೊ ಈ ಲೆಫ್ಟ್ ವೆಂಟ್ರಿಕಲ್ ಮಾಡೋದಂತಾನೆ ಸಪ್ಲೈ ಆಗುತ್ತೆ. ಇಲ್ಲಿ ನೋಡಿ ರೈಟ್ ವೆಂಟ್ರಿಕಲ್. ನೆಕ್ಸ್ಟು ಇಲ್ಲಿಂದ ಸೊ ರೈಟ್ ವೆಂಟ್ರಿಕಲ್, ಇಲ್ಲೊಂದು ಯಾವುದು ರೈಟ್ ವೆಂಟ್ರಿಕಲ್, ರೈಟ್ ಆ್ಯಡೆಡ್ ನೋಡಿ. ರೈಟ್ ಆ್ಯಡೆಡ್ ಬ್ಲಡ್ ಬಂತ ಇಲ್ಲಿ ಬಂದು ಇಲ್ಲಿ ಕಂಪ್ರೆಸ್ ಆಗುತ್ತೆ. ಇಲ್ಲಿ ಬಂದು ಇದು ಕಂಪ್ರೆಸ್ ಮಾಡಿದಾಗ ಬ್ಲಡ್ ಏನಾಗುತ್ತೆ ಈಸಿಯಾಗಿ ಮೂವ್ ಆಗುತ್ತೆ. ಇದ್ಯಾವುದು ರೈಟ್ ವೆಂಟ್ರಿಕಲ್. ಇದು ವೆನೆ ಕಾಪ ಅಂದರೆ ಈ ವೆನೆ ಅಂದರೆ ನಮ್ಮದು ಅಂದರೆ ಕೆಳಗಿನ ಭಾಗದ ಅಂಗಗಳಿಂದ ಏನಾಗುತ್ತೆ ಬ್ಲಡ್ ಬಂದು ಬೀಳುತ್ತೆ. ನೆಕ್ಸ್ಟ್ ನೋಡಿ ವೆನೆ ಕಾಪ ಅಪ್ಪರ್ ಬಾಡಿಯಲ್ಲಿ ನಮ್ಮ ದೇಹ ಅಂದರೆ ಮೇಲಿನ ಫೇಸ್ ಆಗಲಿ ಫೇಸಿಂದ ಅಂದರೆ ಆಕ್ಸಿಡೆಂಟ್ ಡಿಆಕ್ಸಿಡೆಂಟ್ ಬರ್ತಾ. ಸೊ ಅದೆಲ್ಲ ಫೇಸಿಂದ ಡಿಆಕ್ಸಿಡೆಂಟ್ ಬಂದು ಅಂದರೆ ನಮ್ದು ಎಲ್ಲ ಮುಖದ ಫೇಸಿಂದ ಅಂದರೆ ಡಿಆಕ್ಸಿಡೆಂಟ್ ಬಂದು ಎಲ್ಲಿ ಬೀಳುತ್ತಂದರೆ ಅಪ್ಪರಲ್ಲಿ ವೆನೆ ಕಾಪ ಅಂದರೆ ಅಪ್ಪರ್ ಬಾಡಿಯಲ್ಲಿ ಬಿದ್ದಾಗ ಏನಾಗುತ್ತೆ ನಮ್ಮದು ಮೇಲಿಂದ ಬಂದು ಅಲ್ಲಿ ಬೀಳುತ್ತೆ, ಕೆಳಗಿಂದ ಬಂದು ಇಲ್ಲಿ ಬೀಳುತ್ತೆ. ಸೊ ಇದು ಯಾವ ಕೆಲಸ ಆಗುತ್ತೆ ಅಂದರೆ ವುಮೆನ್ ಹಾರ್ಟ್ದು ವೆನೆ ಕಾಪ ಅಂದರೆ ಅಪ್ಪರ್ ಬಾಡಿ. ಸೊ ರೈಟ್ ಆರ್ಟ್ರಿಯಮು, ನೆಕ್ಸ್ಟು ರೈಟು ವೆಂಟ್ರಿಕಲ್, ಆಮೇಲೆ ವೆನೆ ಕಾಪ ಅಂದರೆ ಲೋವರ್ ಬಾಡಿ. ಅಂದರೆ ಇದು ಮೇಲಿಂದ ಬಂದು ಅಂದರೆ ಇದು ಕೆಳಗಿಂದ ನಮ್ಮ ದೇಹದ ಡಿಆಕ್ಸಿಡೆಂಟ್ ಬಂದು ಇಲ್ಲಿ ಬೀಳುತ್ತೆ. ನೆಕ್ಸ್ಟ್ ಇದು ವೆನೆ ಕಾಪ ಅಪ್ಪರ್ ಬಾಡಿ ಅಂದರೆ ನಮ್ಮ ದೇಹದ ಅಂದರೆ ಮುಖದಲ್ಲಿ ಸೊ ಡಿಆಕ್ಸಿಡೆಂಟ್ ಬ್ಲಡ್ ಇರುತ್ತಾ. ಸೊ ಅದೆಲ್ಲ ಬಂದು ಇಲ್ಲಿ ಬೀಳುತ್ತೆ. ಓಕೆ ಆರೋಟ ಬಂದಿದ್ದು ಪಲ್ಮನರಿ ಆರ್ಟರ್ಸ್, ಪಲ್ಮನರಿಸ್, ಲೆಫ್ಟ್ ಆಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್, ನೆಕ್ಸ್ಟ್ ರೈಟ್ ವೆಂಟ್ರಿಕಲ್, ವೆನೆ ಕಾಪ ಫ್ರಮ್ ದಿ ಲೋವರ್ ಬಾಡಿ ಹೇಳ್ತೇನೆ ಇವಾಗ ರೈಟ್ ಆಟ್ರಿಯಮು, ನೆಕ್ಸ್ಟು ವೆನೆ ಕಾಪ ಫ್ರಮ್ ದಿ ಅಪ್ಪರ್ ಬಾಡಿ. ಸೊ ಇಷ್ಟು ಯಾವುದು ಒಂದು ವುಮೆನ್ ಹಾರ್ಟ್ ಕೆಲಸ. ಸೊ ಇದಾದ್ಮೇಲೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇದು ಬ್ಲಡ್ ವೆಲ್ಸ್ ಹೇಳ್ತಾನೆ ಎಕ್ಸೆಪ್ಷನ್ ಒಂದು ಪಲ್ಮನರಿ ಆರ್ಟರಿ ಏನಿರುತ್ತೆ ಆಕ್ಸಿಡೆಂಟ್ ಬ್ಲಡ್ ತೊಗೋಬೇಕು ಬಟ್ ಕ್ಯಾರಿ ಡಿಆಕ್ಸಿಡೆಂಟ್ ಬ್ಲಡ್. ಆಮೇಲೆ ಪಲ್ಮನರಿ ವೇನ್ಸ್ ಡಿಆಕ್ಸಿಡೆಂಟ್ ಬ್ಲಡ್ ತೊಗೊಂಡೋಗ್ಬೇಕು ಬಟ್ ತೊಗೊಂಡೋಗೋದು ಕ್ಯಾರೀಸ್ ಆಕ್ಸಿಡೆಂಟೆಡ್ ಬ್ಲಡ್ ಹೌದಾ. ಈಗ ನೋಡಿ ಸೊ ಏನಾಗುತ್ತೆ ಅಂದರೆ ಈಗ ಬ್ಲಡ್ ಅಂದರೆ ಬ್ಲಡ್ ವೆಸಲ್ಸ್ ಮೂಲಕ ಮೂವ್ ಆಗುತ್ತಾ. ಈಗ ನೋಡಿ ಏನಾಗುತ್ತದೆ ಚಿನ್ನ ನೀನು ಲವ್ ಮಾಡಲಿಲ್ಲ ಅಂತ ನಾನು ಏನು ಮಾಡ್ತೀನಿ ನರ ಕಟ್ ಮಾಡ್ಬೋದು. ಏನಂತಾನೆ ನರ ಕಟ್ ಮಾಡ್ಬೋದು ಅಂತ ಹೋಗ್ತಾನೆ ನರ ಕಟ್ ಮಾಡ್ಬೋದು ಅಂತ. ಸೊ ಇದನ್ನು ನರ ಅಲ್ಲ, ಇದೇನು ನರ ಅಲ್ಲ, ಇದನ್ನು ವೆಸಲ್ಸ್ ಏನು ಬ್ಲಡ್ ವೆಸಲ್ಸ್. ಇಲ್ಲಿ ನೋಡಿ ಇಲ್ಲಿ ಹಸಿರು ಕಲರ್ ಇದೆ ಹೌದಾ, ಅಂದರೆ ಗ್ರೀನ್ ಕಲರ್ ಇದೆ, ರೆಡ್ ಇಲ್ಲ ಗ್ರೀನ್ ಇದೆ. ಈ ಗ್ರೀನ್ ಕಲರ್ ಅಂದರೆ ಡಿಆಕ್ಸಿಡೆಂಟ್ ಬ್ಲಡ್ ಏನೋ, ಗ್ರೀನ್ ಕಲರ್ ಅಂದರೆ ಡಿಆಕ್ಸಿಡೆಂಟ್ ಬ್ಲಡ್ ಕಟ್ ಮಾಡ್ಕೊಂಡ್ರೆ ಡಿಆಕ್ಸಿಡೆಂಟ್ ಹೊರಗೆ ಬರುತ್ತೆ. ರೆಡ್ ಇದ್ರೆ ಆಕ್ಸಿಡೆಂಟೆಡ್ ಬ್ಲಡ್ ಹೌದಾ. ಇಲ್ಲಿ ಏನಿದೆ ಅಂದರೆ ನಮ್ಮದು ಅಲ್ಲೇನು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಅದೆಲ್ಲ ಎಕ್ಸ್ಪ್ಲೇಷನ್ ಇದೆ. ಇನ್ನೊಂದು ಆರ್ಟರ್ಸು, ಒಂದು ವೇನ್ಸು, ಇನ್ನೊಂದು ಕ್ಯಾಪಿಲ್ಸ್. ಸಿಂಪಲ್ ನಾ ಹೇಳ್ತೀನಲ್ಲ ಕ್ಯಾಪಿಲರ್ಸ್ ಅಂದರೆ ಆಕ್ಸಿಡೆಂಟ್ ಕೊಟ್ಟಾಗ ಬಂದು ಹಿಂಗೆ ತೊಗೊಂಡು ಹೋಗುತ್ತೆ ಅಂತ ಹೇಳಿದ್ನಲ್ಲ ಇದೇ ಕ್ಯಾಪಿಲ್ಸ್ ಇರೋದು. ಕ್ಯಾಪಿಲ್ಸ್ ನೋಡಿ ಇಲ್ಲಿ ಆರ್ಟ್ರಿ ಇದೆ ಫ್ರಾಮ್ ದಿ ಹಾರ್ಟ್, ಇಲ್ಲಿ ಇದೆ ಟು ದ ಹಾರ್ಟ್. ಅಂದರೆ ಇದು ಹಾರ್ಟಿಗೆ ಕೊಡುತ್ತೆ, ಇದು ಹಾರ್ಟಿಂದ ತೊಗೊಂಡು ಬರ್ತೀವಲ್ಲ. ಇಲ್ಲಿ ನೋಡಿ ಹಾರ್ಟಿಂದ ತೊಗೊಂಡ್ಬಂದು ರೆಡ್ ಬ್ಲಡ್ ಸೆಲ್ಸ್ ಇಲ್ಲಿ ಮತ್ತು ಅಂದರೆ ಆಕ್ಸಿಡೆಂಟ್ ಬ್ಲಡ್ ಮತ್ತು ಡಿಆಕ್ಸಿಡೆಂಟ್ ಎರಡು ಎಕ್ಸ್ಚೇಂಜ್ ಆಗುತ್ತಾನೆ. ಇಲ್ಲಿ ಕ್ಯಾಪಿಲರ್ಸ್ ಇದೆಯಾ, ಇಲ್ಲ ಸ್ಮಾಲ್ ಫೋರ್ಸ್ ಇದೆಯಾ, ಇದ್ರ ಮೂಲಕ ನಾನು ಹೇಳ್ದಲ್ಲ ಅದು ಲಿಂಫೆಟಿಕ್ ಸೆಲ್ಸ್, ಲಿಂಫೆಟಿಕ್ ವೆಸಲ್ಸ್. ಆ ಲಿಂಫೆಟಿಕ್ ವೆಸಲ್ಸ್ ಇಲ್ಲಿಂದ ಏನಾಗುತ್ತೆ ಅಬ್ಸರ್ವ್ ಆಗುತ್ತೆ, ಬ್ಲಡ್ ವೆಸಲ್ಸ್ ಅಬ್ಸರ್ವ್ ಮಾಡ್ಬೋದಲ್ಲ. ಸೊ ಅದೇ ಇಲ್ಲಿ ಆರ್ಟ್ರಿಂದ ಬಂದಾಗ ಇಲ್ಲಿ ಎರಡು ಪ್ರೆಸೆಂಟ್ ಇರ್ತವೆ, ಎರಡು ಪ್ರೆಸೆಂಟ್ ಇರ್ತವಲ್ಲ. ಸೊ ಓಕೆ. ಸೊ ಈಗ
ನೋಡಿ ಡೈರೆಕ್ಷನ್ ಆಫ್ ದಿ ಬ್ಲಡ್ ಫ್ಲೋ ಯಾವುದು ಆರ್ಟರ್ಸ್ ಏನಾಗುತ್ತೆ ಆರ್ಟ್ರಿ ಅಂದರೆ ಅವೇ ಫ್ರಮ್ ದಿ ಹಾರ್ಟ್. ನೆಕ್ಸ್ಟು ವೇನ್ಸು ರಿಟರ್ನ್ಸ್ ಟು ದ ಹಾರ್ಟ್ ಅಂದರೆ ನಮ್ಮೆಲ್ಲ ದಿನ ತೊಗೊಂಡೋಗಿ ಹಾರ್ಟಿಗೆ ಕೊಡುತ್ತೆ. ನೆಕ್ಸ್ಟು ಕ್ಯಾಪ್ಯುಲಸ್ ಇದೇ ತಾನೆ ಎಕ್ಸ್ಚೇಂಜ್ ಮಾಡ್ತೀನೋ ಆ ಆಕ್ಸಿಡೆಂಟ್ ಡಿ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಎಕ್ಸ್ಚೇಂಜ್ ಮಾಡ್ತೀವಿ ಎಕ್ಸ್ಚೇಂಜ್ ಆಗ್ತೀಯಾ ಸಿಂಪಲ್. ನೆಕ್ಸ್ಟು ಆಕ್ಸಿಜನ್ ಆರ್ಟರ್ಸಾಗಿ ರಿಚ್ ಇರ್ತಾ ಮತ್ತು ತೊಗೊಂಡಿದ್ದೇನು ರಿಚ್ ಇರ್ತಾ ಸೊ ರಿಚ್ ಅನ್ ಆಕ್ಸಿಡೆಂಟ್ ಬ್ಲಡ್. ವೇನ್ಸು ಹೊರಗಡೆ ಬರ್ತೀವಿ ಏನು ಕಂಟೆನ್ಸ್ ಡಿ ಆಕ್ಸಿಡೆಂಟ್ ಬ್ಲಡ್. ನೆಕ್ಸ್ಟ್ ಕ್ಯಾಪ್ಯುಲಸ್ ಏನು ಆಕ್ಸಿಡೆಂಟ್ ಬ್ಲಡ್ ಮತ್ತು ಡಿ ಆಕ್ಸಿಡೆಂಟ್ ಬ್ಲಡ್ ಮಾಡುತ್ತೆ ಎಕ್ಸ್ಚೇಂಜ್ ಮಾಡುತ್ತೆ. ನೆಕ್ಸ್ಟ್ ನೋಡಿ ಪ್ರೆಷರ್ ವೆರಿ ಇಂಪಾರ್ಟೆಂಟು. ಪ್ರೆಷರ್ ಎಲ್ಲಿ ಜಾಸ್ತಿ ಇರುತ್ತಂದರೆ ಇಲ್ಲಿ ನೋಡಿ ಲೆಫ್ಟ್ ಆಟ್ರಿಯಮ ಏನು ಲೆಫ್ಟ್ ಆಟ್ರಿಯಮ ಲೆಫ್ಟ್ ವೆಂಟ್ರಿಕಲ್ ಲೆಫ್ಟ್ ಆಟ್ರಿಯಿಂದ ಬ್ಲಡ್ ಏನು ಮಾಡುತ್ತೆ ಲೆಫ್ಟ್ ವೆಂಟ್ರಿಕಲ್ ಬರುತ್ತೆ ಹೌದಾ. ಲೆಫ್ಟ್ ವೆಂಟ್ರಿಕಲ್ ಬಂದಾಗ ವಾಲ್ಸ್ ಅದು ಎಲ್ಲಿರುತ್ತೆ ಯಾವುದು ಆರ್ಟ್ ಇರುತ್ತೆ ಕೆಳಗಿರುತ್ತಾ ಸೊ ಇದು ಅಂದರೆ ಕಂಪ್ರೆಸ್ ಮಾಡಿದಾಗ ಬ್ಲಡ್ ಫೋರ್ಸ್ ಇರುತ್ತೆ ಪ್ರೆಷರ್ ಜಾಸ್ತಿ ಇರುತ್ತೆ ಹೌದಾ. ಸೊ ಬ್ಲಡ್ ಪ್ರೆಷರ್ ಜಾಸ್ತಿ ಏನಾಗುತ್ತೆ ಅದು ವಾಲ್ಸ್ ತಿನ್ನಿದ್ರೆ ಅಂತ ಮತ್ತು ಎಕ್ಸ್ಪೆಂಡ್ ಮತ್ತು ಕಂಪ್ರೆಸ್ ಆಗಿ ಹೋಗ್ತಾನೆ ಸೊ ಅದು ತಿನ್ನಿರಲ್ಲ ಅಂದರೆ ತಿಕ್ಕಿರೋದ್ರೆ ಯಾಕಂದರೆ ಅದು ಕಂಪ್ರೆಸ್ ಮಾಡೋದು ಫೋರ್ಸ್ ತಡ್ಕೋಬೇಕಲ್ವ ಇಲ್ಲಾಂದರೆ ಫೋರ್ಸ್ ತಡ್ಕೊಳ್ಳೋಣ ಅಂದರೆ ಅದು ಡ್ಯಾಮೇಜ್ ಆಗುತ್ತೆ. ಸೊ ಅದೇನೋ ತಿಕ್ಕಿರುತ್ತೇನೋ ವಾಲ್ಸು ತಿಕ್ಕಿರುತ್ತೆ ಅದಕ್ಕೆ ಪ್ರೆಷರ್ ಹೈ ಪ್ರೆಷರ್ ಇರುತ್ತೆ ಹೌದಾ. ಹೈ ಪ್ರೆಷರ್ದಾಗ ವಾಲ್ಸ್ ನೋಡಿ ತಿಕ್ ಆ್ಯಂಡ್ ಎಲಾಸ್ಟಿಕ್ ಯಾವುದು ವಾಲ್ಸ್ ಬೇಕೇ ಬೇಕು. ಸೊ ವಾಲ್ಸ್ ತಿಕ್ಕಿರುತ್ತೆ ಬಟ್ ಇಲ್ಲಿ ಮೇಲಿಂದ ಬರ್ತಾ ಸೊ ಇದು ಕಂಪ್ರೆಸ್ ಮಾಡಿದಾಗ ನೋಡಿ ವಾಲ್ಸ್ ಸ್ವಲ್ಪ ಅಂದರೆ ಇಲ್ಲಿ ಸ್ವಲ್ಪ ಮೇಲಿರುತ್ತೆ ಅಂದರೆ ಈಸಿಯಾಗಿ ಬ್ಲಡ್ ಫ್ಲೋ ಆಗುತ್ತೆ. ಅಂದರೆ ಇಲ್ಲಿ ಯಾವುದೇ ಥರ ನಮ್ಗೆ ಪ್ರೆಷರ್ ಬೀಳಲ್ಲ ಅದರಲ್ಲಿ ರೈಟ್ ವೆಂಟ್ರಿಕಲ್ ಪ್ರೆಷರ್ ಬೀಳಲ್ಲ ಈಸಿಯಾಗಿ ಬ್ಲಡ್ ಪಾಸ್ ಆಗುತ್ತೆ. ಸೊ ಅದಕ್ಕೆಲ್ಲ ಲೋ ಪ್ರೆಷರ್ ಇರುತ್ತೆ. ನೆಕ್ಸ್ಟು ವಾಲ್ಸ್ ಆಗುತ್ತೆ ಥಿನ್ ಆ್ಯಂಡ್ ಲೆಸ್ ಎಲಾಸ್ಟಿಕ್ ಇರುತ್ತೆ. ಸೊ ನೆಕ್ಸ್ಟು ನಾರ್ಮಲ್ ಕ್ಯಾಪ್ಯುಲರ್ನ ಯಾಕೆ ಮಾಡರ್ನ್ ಅಂದರೆ ಆಕ್ಸಿಡೆಂಟ್ ಇರುತ್ತೆ ಡಿ ಆಕ್ಸಿಡೆಂಟ್ ಇರುತ್ತೆ ಎರಡು ಈಸಿಯಾಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಅಥವಾ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈಸಿಯಾಗಿ ಎಕ್ಸ್ಚೇಂಜ್ ಆಗುತ್ತೆ. ಸೊ ಅಲ್ಲಿ ಮಾಡರ್ನ್ ಪ್ರೆಷರ್ ಇರುತ್ತೆ. ನೆಕ್ಸ್ಟ್ ವಾಲ್ಸಲ್ಲಿ ವೆರಿ ತಿನ್ ಅಂದರೆ ತುಂಬ ಚಿಕ್ಕದು ಯಾಕಂದರೆ ಹೆವಿ ತಿನ್ ಸಾಧಿಸುತ್ತೆ ಅಲ್ಲೇನೋ ಪ್ರೆಷರ್ ಇಲ್ಲ ಏನಿರಲ್ಲ ಯಾಕಂದರೆ ಈಸಿಯಾಗಿ ಕಮ್ಯುನಿಕೇಟ್ ಆಗುತ್ತೆ ಈಸಿಯಾಗಿ ಟ್ರಾನ್ಸ್ಮಿಷನ್ ಆಗುತ್ತೆ ಈಸಿಯಾಗಿ ಒಂದಕ್ಕೊಂದು ಏನೋ ಹೆಲ್ಪ್ ಮಾಡ್ತಾವಲ್ಲ. ಸೊ ಆಕ್ಸಿಡೆಂಟ್ ಅಂತ ಬರುತ್ತೆ ಡಿ ನೋಡಿ ಎಷ್ಟಿತ್ತು ಏನಾದರೂ ಇಲ್ಲಿ ಪೈಪ್ ಅಂದರೆ ಏನಾದ್ರು ಕಾಂಪ್ಲೆಕ್ಸ್ ಇದೆಯಾ ಈಸಿಯಾಗಿ ಎಕ್ಸ್ಚೇಂಜ್ ಆಗುತ್ತಾ. ಸೊ ಇದು ಎಕ್ಸ್ಚೇಂಜ್ ಮಾಡ್ಕೊತವೆ. ನೆಕ್ಸ್ಟ್ ಇಲ್ಲಿ ವೇರಿತೇನೆ ಬರುತ್ತಾ. ನೆಕ್ಸ್ಟ್ ನೋಡಿ ವಾಲ್ಸ್ ಎದಕ್ಕೆ ಬೇಕಂದ್ರೆ ಈಗ ಜಸ್ಟ್ ನೋಡಿ ಈ ಬ್ಲಡ್ ನೋಡಿ ಈ ಮೇಲ್ ಬರಬೇಕಾ ಹೌದಾ ಅಂದರೆ ಡಿ ಆಕ್ಷನ್ ಮೇಲೆ ಬರುತ್ತಾನೆ ಡಿ ಆಕ್ಷನ್ ಮೇಲೆ ಬರಬೇಕಾ ಡಿ ಆಕ್ಷನ್ ಕಾಲಿಂದ ಮೇಲೆ ಬರಬೇಕಾನೆ. ಸೊ ಬರ್ಬೇಕಾದ್ರೆ ವಾಪಸ್ ಹೋಗುತ್ತಾನೆ. ಸೊ ವಾಪಸ್ ಹೋಗ್ಬಾರ್ದು ಅಂತೇಳಿ ಯಾವ್ದು ಪ್ರೆಸೆಂಟ್ ಇರುತ್ತೆ ವಾಲ್ಸ್ ಪ್ರೆಸೆಂಟ್ ಕೊಡ್ತಾನೆ ಕೆಳಗಡೆ ಹೋಗ್ಬಾರ್ದು ಅಂತೇಳಿ. ಸೊ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅದರಲ್ಲಿ ಆರ್ಟ್ರಲ್ಲಿ ಪ್ರೆಸೆಂಟ್ ಇಲ್ಲ ಯಾಕಂದರೆ ಆರ್ಟ್ರಲ್ಲಿ ಈಸಿಯಾಗಿ ಕೆಳಗಡೆ ಹೋಗುತ್ತಾನೆ. ಸೊ ಈ ಕೆಳಗಡೆ ಹೋಗುತ್ತೆ ಆರ್ಟ್ರಿ ಬೇಕಾಗಿಲ್ಲ. ಬಟ್ ಡಿ ಆಕ್ಷನ್ ಬ್ಲಡ್ಲಿ ಮೇಲಿಂದ ಕೆಳಗೆ ಬರುತ್ತೆ ಇಲ್ಲಿಂದ ಮೇಲಿಂದ ಅದೇ ಕೆಳಗಿಂದ ಮೇಲೆ ಬರುತ್ತೆ ಕೆಳಗಿಂದ ಮೇಲೆ ಬರುತ್ತೆ ವಾಪಸ್ ರಿಟರ್ನ್ ಆಗ್ಬಿಡ್ತಾನೆ. ಸೊ ವಾಪಸ್ ರಿಟರ್ನ್ ಆಗ್ಬಿಡುತ್ತೆ ಯಾವ್ದಿರುತ್ತೆ ಪ್ರೆಷರ್ ಇರುತ್ತೆ ಅಂದರೆ ಪ್ರೆಸೆಂಟ್ ಇರುತ್ತೆ ನೋಡಿ ಟು ಪ್ರಿವೆಂಟ್ ಬ್ಯಾಕ್ ಫ್ಲೋ. ಕ್ಯಾಬ್ಲೆಸ್ ಹೋಗುತ್ತಾ ಕ್ಯಾಬ್ಲೆಸ್ ಆಗಲೇ ಎಕ್ಸ್ಚೇಂಜ್ ಆಗುತ್ತೆ. ಸೊ ಅಲ್ಲಿ ನಮಗೆ ವಾಲ್ಸ್ ಯಾವ್ದು ಹತ್ರ ಬೇಕಾಗಿಲ್ಲ ಅಬ್ಸೆಂಟ್ ಇರೋಕ್ಕೆ ಅಬ್ಸೆಂಟ್ ಇದು ಓಕೆ ಹೌದಾ ಅಲ್ಲಿ ಪ್ರೆಸೆಂಟೇ ಬೇಕಾಗಿಲ್ಲ ಓಕೆ. ಸೊ ಇದು ಯಾವ ಥರ ನಮ್ಮದು ಬ್ಲಡ್ ವೆಸಲ್ಸು ವರ್ಕ್ ಆಗುತ್ತೆ. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನಂದರೆ ಇದು ಡಬಲ್ ಸರ್ಕ್ಯುಲೇಷನ್ ಅಂದರೆ ಲಾಸ್ಟ್ ಇದು ದಿಸ್ ಇಸ್ ಲಾಸ್ಟ್. ಇಲ್ಲಿ ನೋಡಿ ಯಾವ ಥರ ವರ್ಕ್ ಆಗುತ್ತಂದರೆ ಈ ಡಬಲ್ ಸರ್ಕ್ಯುಲೇಷನ್ ಮತ್ತು ಸಿಂಗಲ್ ಸರ್ಕ್ಯುಲೇಷನ್ ಬರ್ತೇನೋ ಡಬಲ್ ಮತ್ತು ಸಿಂಗಲ್. ನಾನು ಆಲ್ರೆಡಿ ಹೇಳಿದೆ ನಿಮಗೆ ಹಾರ್ಟಲ್ಲೇನೋ ಒಂದು ಹೋಗುತ್ತೆ ಒಂದು ಆಕ್ಸಿಡೆಂಟ್ ಬ್ಲಡ್ ಹೋಗುತ್ತೆ ಇನ್ನೊಂದು ಡಿ ಆಕ್ಸಿಡೆಂಟ್ ಒಂದು ಸಿಂಗಲ್ ಅಂದರೆ ಒಂದು ಸೈಡ್ ಹೋಗುತ್ತೆ ಒಂದು ಸೈಡು ಬರುತ್ತೆ ಅಂದರೆ ಡಬಲ್ ಅಲ್ವಾ. ನಮ್ಮ ದೇಹದಲ್ಲಿ ಡಬಲ್ ಇರುತ್ತೆ. ನಮ್ಮ ದೇಹದಲ್ಲಿ ಯಾಕೆ ಡಬಲ್ ಇರುತ್ತೆ ಅಂದರೆ ಈಗ ನೋಡಿ ನಾವು ವಾರ್ಮ್ ಬ್ಲಡ್ ಫ್ಲೋ ಬ್ಲಡ್ ನಾವು ವಾರ್ಮ್ ಬ್ಲಡ್ ಹೌದಾ ವಾರ್ಮ್ ಬ್ಲಡ್ ಹೋಗ್ತಾರೆ ನಾವು ವಾರ್ಮ್ ಬ್ಲಡ್ ಅಲ್ವಾ. ಸೊ ಈ ವಾರ್ಮ್ ಬ್ಲಡ್ ಇರೋದ್ರಿಂದ ನಮ್ಮ ದೇಹ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೇನೋ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ಈಗ ಹೈ ಟೆಂಪ್ರೇಚರ್ ಅಂದರೆ ಟೆಂಪ್ರೇಚರ್ ಜಾಸ್ತಿ ಅಂದರೆ ಮೈಯೇನೋ ಕೊತ್ತು ಕುದೀತಾ ಅಂದರೆ ಸ್ವಲ್ಪ ಜಾಸ್ತಿ ಇರ್ತದೆ ಸ್ವಲ್ಪ ಮೀಡಿಯಮ್ ಇರ್ತಾವಲ್ಲ ಅಂದರೆ ಸ್ವೆಟ್ ಬರ್ತಾನೆ ನೋಡಿ ಸ್ವೆಟ್ ಎಲ್ಲ ಬರ್ತಿದೆಯಾ. ಸೊ ಸ್ವೆಟ್ ಬಂದು ಅಂದರೆ ಏನೋ ಇಲ್ಲೆಲ್ಲ ಫೋರ್ಸ್ ಇರ್ತಲ್ಲ ಫೋರ್ಸ್ ಮೂಲಕ ಸ್ವೆಟ್ ಬರುತ್ತೆ ಅದೇನಾಗುತ್ತೆ ಎವಾಪರೇಷನ್ ಆಗಿ ಮತ್ತೆ ನಮ್ಮ ಬಾಡಿ ಕೋಲ್ಡ್ ಮಾಡ್ತಾನೆ ಟೆಂಪ್ರೇಚರ್ಗೆ ಮಾಡುತ್ತೆ ಅಡ್ಜಸ್ಟ್ ಮಾಡುತ್ತೆ ಟೆಂಪ್ರೇಚರ್ ಈಸಿಯಾಗಿ ಅಡ್ಜಸ್ಟ್ ಮಾಡ್ತೇವೆ ಹೌದಾ. ಈಗ ಅದೇ ಫುಲ್ ಕೋಲ್ಡ್ ಇದ್ದಾಗ ನಮ್ಮ ಬಾಡಿ ಒಂದು ಸ್ವಲ್ಪ ಹೀಟ್ ಇರುತ್ತೆ ಕೋಲ್ಡ್ ಇದ್ದಾಗ ಬಾಡಿ ಕೋಲ್ಡ್ ಇರ್ತಾ ಇಲ್ಲ ಅದು ಅಪೋಸಿಟ್ ಅಂದರೆ ಎಕ್ಸೋಥರ್ಮಿಕ್. ಸೊ ಹೀಟ್ ಜಾಸ್ತಿ ಇದ್ದಾಗೆ ಮಾಡುತ್ತೆ ಎಕ್ಸೋ ಅಂದರೆ ಹೀಟನ್ನು ಹೊರಗೆ ಹಾಕಿ ನಮ್ಮ ಬಾಡಿನ ಕೋಲ್ಡ್ ಮಾಡುತ್ತೆ. ಔಟ್ ಸೈಡ್ ಕೋಲ್ಡ್ ಅಂದರೆ ಹೆವಿ ಕೋಲ್ಡ್ ಇತ್ತಂದರೆ ನಮ್ಮ ಬಾಡಿನ ಇಂಡೋಥರ್ಮಿಕ್ ಅಂದರೆ ಹೀಟನ್ನು ಒಳಗಡೆ ತೊಗೊಂಡು ನಮ್ಮ ಬಾಡಿನ ಹೀಟ್ ಮಾಡ್ತೀವಿ. ಈಗ ಜಮ್ಮು ಕಾಶ್ಮೀರಕ್ಕೆ ಹೋದಾಗ ನಮ್ಮ ಬಾಡಿ ಕೋಲ್ಡ್ ಆಗುತ್ತಾ ಸುತ್ತಮುತ್ತ ಸರೌಂಡಿಂಗ್ ಕೋಲ್ಡ್ ಇರುತ್ತೆ ಬಟ್ ನಾವು ಹೀಟ್ ಅಂದರೆ ನಮ್ಮ ಬಾಡಿ ಹೀಟ್ ಪ್ರೊಡ್ಯೂಸ್ ಮಾಡ್ತಂತೆ. ನಾವು ಎಲ್ಲದಕ್ಕೂ ಏನು ಬೇಕು ಕಂಟ್ರೋಲ್ ಆಗಬೇಕು ಎಲ್ಲ ಕಡೆಗೂ ಅಡ್ಜಸ್ಟ್ ಆಗಬೇಕು ಏನೋ ಅಡ್ಜಸ್ಟ್ ಆಗೋದು ಇಲ್ಲಾಂದರೆ ಮನುಷ್ಯ ಅಲ್ಲಿ ಜಮ್ಮು ಕಾಶ್ಮೀರಕ್ಕೆ ಮನುಷ್ಯ ಏನಾಗುತ್ತೆ ಫುಲ್ ಶೆಡ್ ಬರುತ್ತೆ ಹಿಂಗೆ ಮಾಡಿದ್ರೆ ಹಿಂಗೆ ಸ್ಟ್ಯಾಚ್ಯೂನಿಂದ ನಿಂತ್ಬಿಡೋದು ಹೌದಾನೆ ಯಾಕಂದರೆ
ಏನು ಚಳಿ ಜಾಸ್ತಿ ಇರುತ್ತೆ. ಸೊ ಚಳಿ ಜಾಸ್ತಿ ಆದರೆ ನಮಗೆ ಆ ಮೂಮೆಂಟ್ ಆಗಬೇಕಾ, ಮೂಮೆಂಟ್ ಆಗೋಲ್ಲ. ಸೊ ಮೂಮೆಂಟ್ ಅಂದರೆ ಬಾಡಿನಾಗುತ್ತೆ ಫ್ರೀಸ್ ಆಗುತ್ತೆ, ಹೌದಾ. ಸೊ ಯಾಕೆ ಫ್ರೀಸ್ ಆಗುತ್ತೆ, ಕೋಲ್ಡ್ ಜಾಸ್ತಿ ಇರುತ್ತೆ. ಸೊ ಅಲ್ಲೆಲ್ಲ ಹೋದಾಗ ನಮ್ಮ ಬಾಡಿ ನಮಗೆ ಏನೋ ಅಡ್ಜಸ್ಟ್ ಆಗುತ್ತೆ. ಸೊ ಅಡ್ಜಸ್ಟ್ ಆಗಬೇಕಂದ್ರೆ ಎನರ್ಜಿ ಇರಬೇಕು, ನಮಗೆ ಜಾಸ್ತಿ ಬೇಕು, ಹೌದಾನೆ. ಬಾಡಿಲಿ ಎನರ್ಜಿ ಜಾಸ್ತಿ ಇರಬೇಕಾ, ಎನರ್ಜಿ ಜಾಸ್ತಿ ಬೇಕು. ಎನರ್ಜಿ ಜಾಸ್ತಿ ಅಡ್ಜಸ್ಟ್ ಆಗುತ್ತಾ, ಎಷ್ಟೇ ಕೋಲ್ಡ್ ಆಗಿ ನಮ್ಮ ಬಾಡಿನಾಗುತ್ತೆ ಎನರ್ಜಿ ಅಂದರೆ ಎನರ್ಜಿ ಪ್ರೊಡ್ಯೂಸ್ ಮಾಡ್ತೀವಿ. ಸೊ ಎನರ್ಜಿ ಪ್ರೊಡ್ಯೂಸ್ ಆಗಿ ನಾವು ಕಂಟ್ರೋಲ್ ಆಗ್ತೀವಿ. ಈಗ ಅದೇ ಥರ ನೋಡಿ ನಮ್ಮ ಸೈಡ್ ಏನಂದರೆ ಈ ಗುಲ್ಬರ್ಗ ರಾಯಚೂರು ಬಿಸಿಲು ಜಾಸ್ತಿ ಇರುತ್ತೆ, ಹೌದಾ. ಸೊ ಬಿಸಿಲು ಜಾಸ್ತಿ ಇದ್ದಾಗ ನಮ್ಮ ಬಾಡಿ ಅಡ್ಜಸ್ಟ್ ಆಗ್ತಾನೆ, ಇಲ್ಲ ಏನಾಗುತ್ತೆ ಕೊದಬಿಟ್ಟು ಬಾಡಿ ಎಲ್ಲ ಹೋಗ್ತಾನೆ. ಸೊ ಹಂಗೆ ಆವೃತ್ತಿ ಮಾಡ್ತಾನೆ ನಮ್ಮ ಬಾಡಿಯಲ್ಲಿ ಎನರ್ಜಿ ಪ್ರೊಡ್ಯೂಸ್ ಮಾಡ್ತೀವಿ. ಎನರ್ಜಿ ಪ್ರೊಡ್ಯೂಸ್ ಮಾಡಿ ಏನಾದ್ರೆ ಸ್ವೆಟ್ ಮೂಲಕ ಹೊರಗೆ ಬಂದು ನಮ್ಮ ಬಾಡಿ ಏನಾಗುತ್ತೆ ನಾರ್ಮಲ್ ಆಗಿ ಸ್ವಲ್ಪ ಕೋಲ್ಡ್ ಆಗುತ್ತೆ. ಸೊ ಸ್ವೆಟ್ ಬಂದಾಗ ಬಾಡಿ ಕೋಲ್ಡ್ ಆಗುತ್ತಾ. ಸೊ ಈ ಥರ ಏನು ಮಾಡ್ತೇವೆ, ನಮ್ಮ ಬಾಡಿ ಡಿಪೆಂಡ್ ಮಾಡ್ತೇನೆ. ಸೊ ಈ ಡಿಪೆಂಡ್ ಮಾಡೋಕ್ಕೋಸ್ಕರ ನಮಗೆ ಡಬಲ್ ಸರ್ಕ್ಯುಲೇಷನ್ ಬೇಕು, ಡಬಲ್ ಸರ್ಕ್ಯುಲೇಷನ್ ಬೇಕು, ಹೌದಾ. ಸೊ ಯಾವೇ ಡಬಲ್ ಸರ್ಕ್ಯುಲೇಷನು, ಒಂದು ಬರ್ಡ್ಸ್ ಹಕ್ಕಿಗಳಿಗೆ ಬೇಕು. ನೆಕ್ಸ್ಟು ಮ್ಯಾಮಲ್ಸ್ ಅಂದರೆ ವಿಚ್ ಗಿವ್ಸ್ ಬರ್ತ್ ಟು ಯಂಗ್ ಒನ್ಸ್, ದೇ ಆರ್ ಮ್ಯಾಮಲ್ಸ್ ತಾನೆ. ಅಂದರೆ ಯಾವುದು ಯಂಗ್ ಒನ್ಸ್ಗೆ ಬರ್ತ್ ಕೊಡ್ತದಕ್ಕೆ ಮ್ಯಾಮಲ್ಸ್, ಹೌದಾ. ಸೊ ಬರ್ಡ್ಸ್ ಮತ್ತು ಮ್ಯಾಮಲ್ಸ್ಗೆ 4 ಚೇಂಬರ್ ಹಾರ್ಟ್. ಸೊ 4 ಚೇಂಬರ್ ಹಾರ್ಟ್ ಅಂದರೆ ಡಬಲ್ ಸರ್ಕ್ಯುಲೇಷನ್, ಒಂದು ಆಕ್ಸಿಡೇಟಿವ್ ಬ್ಲಡ್, ಇನ್ನೊಂದು ಡಿಆಕ್ಸಿಡೇಟಿವ್ ಬ್ಲಡ್. ಈ ಮೂಲಕನೇ ನಮ್ಮ ಬಾಡಿ ಕಂಟ್ರೋಲ್ ಆಗುತ್ತೆ. ಓಕೆ, ವಾರ್ ಬ್ಲಡ್. ನೆಕ್ಸ್ಟು ಇಲ್ಲಿ ನೋಡಿ, ಸಿಂಗಲ್ ಸರ್ಕ್ಯುಲೇಷನ್ ಅಂದರೆ 2 ಚೇಂಬರ್. ಅದಕ್ಕೆ ಫಿಶ್ ಹೋಗ್ತಾನೆ, ಫಿಶ್ ಕೋಲ್ಡ್ ಬ್ಲಡ್ ನೀರಲ್ಲಿರುತ್ತೆ. ಅದು ನೋಡಿ ನೀರು ಹೋದ ತಕ್ಷಣ ಬಂದಾಗ ವಿಲ ಒದ್ದಾಡಿ ಜೀವ ಕಳ್ಕೊಂಡ್ಬಿಡುತ್ತೆ. ಅಂದರೆ ಜೀವ ಕಳ್ಕೊಳುತ್ತಲ್ವಾ. ಸೊ ಈ ಜೀವ ಯಾಕೆ ಕಳ್ಕೊಳ್ತಾರೆ, ಅದಕ್ಕೆ ಕೆಪಾಸಿಟಿ ಇಲ್ಲ, ಕೆಪಾಸಿಟಿ ಇಲ್ಲ, ಕಂಟ್ರೋಲ್ ಆಗಲ್ಲ. ಹಿಂಗೆ ಒದ್ದಾಡ್ತೈತೆ. ಜಾಸ್ತಿ ಹಾಕಿದಾಗ ಫುಲ್ ಬಾಡಿ ಎಲ್ಲ ಅನ್ಕೊಂಡ್ರು ಇರ್ತಾನೆ. ಅದೇ ಥರ ಮೇದು ಕಂಟ್ರೋಲ್ ಇಲ್ಲ. ಟೆಂಪ್ರೇಚರ್ ಜಾಸ್ತಿ ಸತ್ತೋಗ್ತವೆ, ಟೆಂಪ್ರೇಚರ್ ಕಡಿಮೆ ಆದರೂ ಸತ್ತೋಗ್ತವೆ. ಸೊ ಅವು ನೀರಲ್ಲೇ ಇರಬೇಕು, ಹೋಗ್ತಾನೆ ಅವೇನು ಕೋಲ್ಡ್ ಬ್ಲಡ್. ಸೊ ಅದಕ್ಕೇನಂದರೆ ಜಸ್ಟ್ ಸಿಂಗಲ್ ಸರ್ಕ್ಯುಲೇಷನು, ಒಂದೇ ಸರ್ಕ್ಯುಲೇಷನ್ ಹೇಳ್ತಾನೆ ಈಸಿಯಾಗಿ ಗೊತ್ತಾ. ನೋಡಿ ನೀವು ಬೇಕಾದ್ರೆ ಇದರಲ್ಲಿ ಹೇಳಿದೆ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಆಕ್ವಾಟಿಕ್ ಕ್ಯಾನ್ವಸಲ್ಲಿ ಡಿಸಲ್ ಆಪ್ಷನ್ ತೊಗೋತಾನೆ. ಸೊ ಡಿಸಲ್ ಆಪ್ಷನ್ ತೊಗೊಂಡು ಮೂಲಕ ಹೊರಗೆ ಬಿಟ್ಬಿಡ್ತೇನೆ, ಈಸಿಯಾಗಿ ಹೊರಗೆ ಬಿಡ್ತೇವೆ. ಸೊ ನಮ್ಮ ಥರ ಏನೋ ಅದಕ್ಕೆ ತೊಗೊಂಡು ಹೊರಗೆ ಬಿಟ್ಟು ಆದ್ರಲ್ಲ, ಅದಕ್ಕೆ ಇರೋದು ಒಂದೇ, ತೊಗೋತಾ ಸೀದಾ ಊಟ ಹೋಯ್ತು ಹಾಗೆ ಏನೋ ಎಕ್ಸಿಕ್ಯೂಷನ್ ಅಂದರೆ ಹೊರಗೆ ಹೋಗ್ಬಿಡ್ತೀವಿ, ಈಸಿಯಾಗಿ ಹೊರಗೆ ಹೋಗ್ತೀವಿ. ಅದರಲ್ಲಿ ಸಿಂಗಲ್ ಬೆಡ್ ಸೆಲ್ಸಲ್ಲಿ. ಸೊ ಅದಕ್ಕೆ ಅಂದರೆ ಸಿಂಗಲ್ ಬೆಡ್ ಅಲ್ಲ, ಸಿಂಗಲ್ ಸರ್ಕ್ಯುಲೇಷನ್ ಅಂದರೆ ಫಿಶಲ್ಲಿ ಜಸ್ಟ್ 2 ಚೇಂಬರ್ಸ್ ಇರ್ತವೆ. ಸೊ ಅದಕ್ಕೆ ಬೇರೆ ಟೆಂಪ್ರೇಚರ್ಗೆ ಅಡ್ಜಸ್ಟ್ ಆಗಲ್ಲ. ಯಾವುದು ಅಡ್ಜಸ್ಟ್ ಆಗಲ್ಲ ಒಂದು ಫಿಶಸ್ಸು. ಸೊ ಫಿಶಸ್ಗೆ 2 ಹಾರ್ಟ್ ಚೇಂಬರ್ಸು, ಸಿಂಗಲ್ ಸರ್ಕ್ಯುಲೇಷನು, ನೆಕ್ಸ್ಟು ಕೋಲ್ಡ್ ಬ್ಲಡ್, ಕೋಲ್ಡ್ ಬ್ಲಡ್ಡು ಅದಕ್ಕೆ. ಸೊ ಅವು ಜಸ್ಟ್ ಕೋಲ್ಡ್ ಬ್ಲಡ್ ಇರ್ತವೆ. ನೆಕ್ಸ್ಟ್ ನೋಡಿ ಆ್ಯಂಟಿಬಿಯನ್ಸ್ ಮತ್ತು ರೆಪ್ಟೈಲ್ಸ್ 3 ಚೇಂಬರ. ಸೊ ಮಿಡಲ್ ಅಂದರೆ ಈ ಕಡೆ ಇನ್ನೂ ಅಲ್ಲ, ಈ ಕಡೆ ಅರ್ಧ ಅಲ್ಲ. ಸೊ ಮಿಡಲಲ್ಲಿ ಬರ್ತವೆ. ಇದು ಮಿಡಲಲ್ಲಿ 3 ಚೇಂಬರ್ ಯಾವುದು ಆ್ಯಂಟಿಬಿಯನ್ಸ್ ಮತ್ತು ರೆಪ್ಟೈಲ್ಸು. ಪಾರ್ಸಲ್ ಅಂದರೆ ಪಾರ್ಸಲ್ ಡಬಲ್ ಸರ್ಕ್ಯುಲೇಷನ್ ಇರುತ್ತೆ. ಸೊ ಏನು ಕೋಲ್ಡ್ ಬ್ಲಡ್ ಇಲ್ಲಿ ನೋಡಿ ಇಲ್ಲಿ ಅಂತ. ಸೊ ಇಲ್ಲಿ ಲಂಗ್ ಲಂಗ್ಸ್ ಏನಾಗುತ್ತೆ ಈಸಿಯಾಗಿ ಆಕ್ಸಿಡೇಟೆಡ್ ಬ್ಲಡ್ಡು, ಡಿಆಕ್ಸಿಡೇಟೆಡ್ ಬ್ಲಡ್ಡು ಇಲ್ಲಿ ನೋಡಿ. ಇದು ರೆಡ್ ಇದೆ ತಾನೆ, ಈ ರೆಡ್ ಇದ್ದಿದ್ದು ಆಕ್ಸಿಡೇಟೆಡ್, ಬ್ಲೂ ಇದ್ದಿದ್ದು ಡಿಆಕ್ಸಿಡೇಟೆಡ್. ಇಲ್ಲಿದೆ ತಾನೆ ನಮ್ಮದು, ಇಲ್ಲೆಲ್ಲ ಕಾಣುತ್ತೆ ನೋಡಿ. ಬ್ಲೂ ಅಂದರೆ ಗ್ರೀನ್ ಬ್ಲೂ ಕಾಣುತ್ತಲ್ವಾ. ಸೊ ಈ ಗ್ರೀನ್ ಇದೆಯಲ್ಲ, ಇದು ಏನಾದರೂ ನರ ಅಲ್ಲಿದೆ ಬ್ಲಡ್ ವೆಸಲ್ಸು. ಈ ನೀಲಿ ಇರುತ್ತಲ್ಲ, ನೀಲಿ ಅನ್ನೋದು ಕಾರ್ಬನ್ ಅಂದರೆ ಡಿಆಕ್ಸಿಡೇಟೆಡ್ ಬ್ಲಡ್, ಅಂದರೆ ಡಿಆಕ್ಸಿಡೇಟೆಡ್ ಬ್ಲಡ್ ವೆಸಲ್ಸು. ಸೊ ಇಲ್ಲಿ ರೆಡ್ ಇದ್ದೀವಲ್ಲ ಆಕ್ಸಿಡೇಟೆಡ್ ವೆಸಲ್ಸು, ನೆಕ್ಸ್ಟ್ ಬ್ಲೂ ಇದ್ದು ಡಿಆಕ್ಸಿಡೇಟೆಡ್ ಬ್ಲಡ್ಸ್. ಸೊ ಹೇಳಿದ್ನಲ್ಲ ಫ್ರಾಮ್ ಬಾಡಿ. ನೆಕ್ಸ್ಟ್ ಇಲ್ಲಿ ವೇನ್ಸ್ ಇದೆ. ಇಲ್ಲಿ ಯಾಕಂದರೆ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ, ಕಾರ್ಬನ್ ಇದು ಆಕ್ಸಿಜನ್ ಆಗುತ್ತೆ, ಆಕ್ಸಿಜನ್ ಕಾರ್ಬನ್ ಸಿಗುತ್ತೆ. ಸೊ ಲಂಗ್ಸ್ ಕೆಲಸ ಅದೇ ತಾನೇ, ಎಕ್ಸ್ಚೇಂಜ್ ಮಾಡ್ತಾ ಅಲ್ವೇಲ್ಸಲ್ಲಿ ಎಕ್ಸ್ಚೇಂಜ್ ಆಗುತ್ತಾ. ಸೊ ಅದು ಎಕ್ಸ್ಚೇಂಜ್ ಮಾಡುತ್ತೆ. ಪಲ್ಮೋನರಿ ಟು ಲಂಗ್ಸ್, ಪಲ್ಮೋನರಿ ಫ್ರಾಮ್ ಲಂಗ್ಸ್ ಅಂದರೆ ಫ್ರಾಮ್ ಲಂಗ್ಸಿಂದ ಹಾರ್ಟಿಗೆ, ಹಾರ್ಟಿಂದ ನಮ್ಮ ದೇಹಕ್ಕೆ, ಇದು ದೇಹದಿಂದ ಹಾರ್ಟಿಗೆ, ಹಾರ್ಟಿಂದ ಲಂಗ್ಸ್ಗೆ, ಹೌದಾ. ಯಾವುದು ಪಲ್ಮನರಿ ಆರ್ಟರೀಸ್. ಸೊ ಇಲ್ಲಿ ನೋಡಿ ವೇನ್ಸ್ ಇದೆ. ನೆಕ್ಸ್ಟು ಕ್ಯಾಪಿಲರೀಸ್ ಇನ್ ಬಾಡಿ ಅಪಾರ್ಟ್ ಫ್ರಮ್ ದಿ ಲಂಗ್ಸ್. ಅಂದರೆ ಈ ಕ್ಯಾಪಿಲರೀಸ್ ಇರ್ತಲ್ಲ, ಲಂಗ್ಸ್ ಬಿಟ್ಟು ಬೇರೆ ಕಡೆ ಅಂದರೆ ಪ್ರತಿಯೊಂದು ಸೆಲ್ಸಲ್ಲೇ ಪ್ರೆಸೆಂಟ್ ಇರ್ತಾರೆ, ಈಸಿಯಾಗಿ ಎಕ್ಸ್ಚೇಂಜ್ ಆಗಲಿ, ಈಸಿಯಾಗಿ ಅಂದರೆ ನಮ್ಮದು ಗ್ಯಾಸಸ್ ಎಕ್ಸ್ಚೇಂಜ್ ಆಗಲಿ, ನೆಕ್ಸ್ಟು ಸಬ್ಸ್ಟೆನ್ಸ್ ಟ್ರಾನ್ಸ್ಪೋರ್ಟ್ ಆಗಲಿ ಅಂತೇಳಿ ಕ್ಯಾಪಿಲರೀಸ್ ಹೆಲ್ಪ್ ಮಾಡ್ತವೆ, ಹೌದಾ. ಓಕೆ. ಸೊ ಇದನ್ನು ನಮ್ಮ ದೇಹದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮತ್ತು ಎಕ್ಸ್ಚೇಂಜು ಈ ಥರ ಆಗುತ್ತೆ. ಸೊ ಇದು ನಮ್ಮ ಜಸ್ಟ್ ಇವತ್ತು ಅಷ್ಟೇ ಸಾಕು. ಪ್ಲ್ಯಾಂಟ್ಸ್ ಬಗ್ಗೆ ಬೇಡ, ಪ್ಲ್ಯಾಂಟ್ಸ್ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಸೊ ದಿಸ್ ಈಸ್ ಯಾವುದು, ಇದು ಎದ್ರ ಬಗ್ಗೆ ನೋಡೋದು ಅಂದ್ರೆ ನಾವು ಟ್ರಾನ್ಸ್ಪೋರ್ಟೇಷನ್ ಹ್ಯೂಮನ್ ಬೀಯಿಂಗ್ಸ್. ನಮ್ಮ ದೇಹದಲ್ಲಿ ಯಾವ ಥರ ನಾವು ಅಂದರೆ ಆಹಾರ ಸಾಗಾಣಿಕೆ ಆಗುತ್ತೆ, ರಕ್ತ ಸಾಗಾಣಿಕೆ ಆಗುತ್ತೆ, ಲಿಂಫ್ಯಾಟಿಕ್ ಸರ್ಕ್ಯುಲೇಷನು. ಸೊ ಲಿಂಫ್ಯಾಟಿಕ್ ಮತ್ತು ಇದು ಏನು ಹೇಳಿದ್ರು ಲಿಂಫ್ಯಾಟಿಕ್ ಮತ್ತು ನೆಕ್ಸ್ಟು ಸರ್ಕ್ಯುಲೇಟರಿ. ಸೊ ಸರ್ಕ್ಯುಲೇಟರಿ ಆಗುತ್ತೆ ಬ್ಲಡ್ ಫ್ಲೋ ಆಗುತ್ತೆ,
ನೆಕ್ಸ್ಟು ಲಿಂಪ್ಯಾಟಿಕಲಿ ಈಸಿಯಾಗಿ ಲಿಂಪ್ಯಾಟಿಕ್ ವೆಸಲ್ಸು. ಸೊ ಲಿಂಪ್ಯಾಟಿಕ್ ವೆಸಲ್ಸಿಂದ ಏನು ಟ್ರಾನ್ಸ್ಪೋರ್ಟ್ ಆಗುತ್ತೆ, ದುಗ್ಧರಸ ತಾನೆ. ಆ ದುಗ್ಧರಸಲ್ಲಿ ಅಂದರೆ ಬ್ಲಡ್ಡಿಂದ ಎಕ್ಸ್ಟ್ರಾ ಪ್ಯಾಟ್ಸ್ ಅಥವಾ ಅಂದರೆ ಎಕ್ಸ್ಟ್ರಾ ಅಮಿನೋ ಆಸಿಡ್ಸ್ ಏನು ಮಾಡ್ತದೆ, ಅದು ತೊಗೊಳುತ್ತೆ, ತೊಗೊಂಡು ಬೇಕಾದಾಗ ಕೊಡುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಎಕ್ಸೆಸಿವ್ ಫ್ಯಾಟ್ ಇದ್ದಾನೆ ಏನು ಮಾಡ್ತದೆ, ಅಬ್ಸರ್ವ್ ಮಾಡ್ಕೊಳ್ತಾನೆ, ಡೈಜೆಷನ್ ಮಾಡುತ್ತೆ. ನೆಕ್ಸ್ಟು ಬೇರೆ ಥರ ಏನು ಇನ್ಸೆಕ್ಟ್ಸ್ ಆದ ಯಾವುದೇ ಥರ ಬ್ಯಾಕ್ಟೀರಿಯಾ ಬಂದಾದ್ರಿಂದ ಹೋರಾಡುತ್ತೆ. ಸೊ ಇದು ಸರ್ಕ್ಯುಲೇಟರಿ ಸಿಸ್ಟಮು, ಲಿಂಪ್ಯಾಟಿಕ್ ವೆಸಲ್ಸ್. ನೆಕ್ಸ್ಟು ಇದಾದಮೇಲೆ ಸೊ ನಮ್ಮದು ಫುಲ್ ಬಾಡಿದು ಸರ್ಕ್ಯುಲೇಟರಿ ಸಿಸ್ಟಮ್ ನೋಡಿದ್ವಿ. ಅದಾದಮೇಲೆ ನಮ್ಮದು ದೇಹದಲ್ಲಿ ಯಾವ ಥರ ಕ್ಯಾಪಿಲರಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಆ್ಯಂಪಿಬಿಯನ್ಸು, ರೆಪ್ಟೈಲ್ಸು, ಫಿಶಸ್ಸು, ಡಬಲ್ ಸರ್ಕ್ಯುಲೇಷನ್ ಇದಕ್ಕೆ ಇಂಪಾರ್ಟೆಂಟು, ಸಿಂಗಲ್ ಸರ್ಕ್ಯುಲೇಷನ್ ಇದಕ್ಕೆ ಇಂಪಾರ್ಟೆಂಟು. ಸೊ ಇಷ್ಟೆಲ್ಲ ನಾವು ನೋಡಿದ್ವಿ. ಸೊ ಎಲ್ರಿಗೂ ರಾಮ್ ರಾಮ್, ಥ್ಯಾಂಕ್ ಯು.